ಗರಿ ಸರಿ ಸಾ ಮಗರಿ ಸರಿ ಮಮ ಗರಿ ಗ ಮ ಗರಿ ಸರಿ ಸಾ ಮಗರಿ ಸರಿ ಮಮ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕನ್ನಡ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ಕನ್ನಡ ಚಿತ್ರರಂಗಕ್ಕೆ 90 ವರ್ಷ ತುಂಬಿರುವ ಈ ಸಂದರ್ಭದಲ್ಲಿ ಇವರು ಕನ್ನಡ ಚಿತ್ರರಂಗಕ್ಕೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಪಾದಾರ್ಪಣೆ ಮಾಡಿ 50 ವರ್ಷ ತುಂಬಿದೆ. ಇವರ ಕುಟುಂಬ ಕನ್ನಡ ಚಿತ್ರರಂಗಕ್ಕೆ ಬುನಾದಿ ಹಾಕಿದ ಕುಟುಂಬಗಳಲ್ಲಿ ಒಂದು. SV ರಾಜೇಂದ್ರ ಸಿಂಗ್ ಬಾಬು ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಎಲ್ಲ ಚಂದನ ವೀಕ್ಷಕರಿಗೂ ಹಾಗೂ ಕನ್ನಡ ಅಭಿಮಾನಿಗಳಿಗೂ ನನ್ನ ದೀರ್ಘ ನಮಸ್ಕಾರ. ಮತ್ತು ಇವತ್ತು ನಾವೇನಾದರೂ ಇಲ್ಲಿ ಇದ್ದೀವಿ ಅಂದರೆ ನೀವು ಪ್ರೇಕ್ಷಕರು ಸಿನಿಮಾ ನೋಡಿ ನಮ್ಮನ್ನು ಬೆನ್ತಟ್ಟಿ ಕಳಿಸಿದ್ದೀರ, ತಪ್ಪುಗಳನ್ನ ತಿದ್ದಿದ್ದೀರ, ಚೆನ್ನಾಗಿದ್ದಾಗ ಚೆನ್ನಾಗಿದೆ ಅಂತ ಹೇಳಿದ್ದೀರ. ಆ ಒಂದು ಸ್ಫೂರ್ತಿನೇ ನಾವು ಇಲ್ಲಿರೋದಕ್ಕೆ ಸಾಧ್ಯ. ರೈಟ್ ಬಾಬು ಸರ್, ಕಾರ್ಯಕ್ರಮಕ್ಕೆ ನಮ್ಮ ತಾರಾಂತರಂಗ ಕಾರ್ಯಕ್ರಮಕ್ಕೂ 6 ತಿಂಗಳು ತುಂಬ್ತಾ ಇದೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳು. 50ನೇ ವರ್ಷ ನೀವು ಚಿತ್ರರಂಗದಲ್ಲಿ ನಿರ್ದೇಶಕನಾಗಿ ಬೆಳೆದು ಬಂದಿರೋದು. ಈ ಸಂದರ್ಭಕ್ಕೋಸ್ಕರ ನಮ್ಮ ಚಿತ್ರರಂಗದ ಗಣ್ಯರೊಬ್ಬರು ಒಂದು ಸಂದೇಶ ಕಳಿಸಿದ್ದಾರೆ. ಆ ಸಂದೇಶನ ಕೇಳಿಸ್ಕೊಂಡು ನಮ್ಮಿಬ್ಬರ ಮಾತುಕತೆಯನ್ನು ಮುಂದುವರಿಸೋಣ. ಚಂದನ, ನಿನಗೆ ವೀಕ್ಷಕಾನುಬಂಧನ. ಯು ಆರ್ ರಿಚ್. ಬದುಕಿನ ಎಲ್ಲ ಆವೇಶಗಳನ್ನು ಸಂಯಮದಿಂದ ಸಮಾವೇಶಗೊಳಿಸೋ ನಿನ್ನ ರೀತಿ ನನಗೆ ಭಾಳ ಇಷ್ಟ. ಎಸ್ಪೆಷಲಿ ತಾರಾಂತರಂಗ ನಮ್ಮ ಶ್ಯಾಮ್ ಪ್ರಸಾದ್ ನಡೆಸ್ಕೊಡೋ ಆ ಕಾರ್ಯಕ್ರಮ ನನಗೆ ಬಹಳ ಇಷ್ಟ. ಯಾಕೆಂದರೆ ದುಡಿದವರನ್ನು, ಕೊಡುಗೆ ಕೊಟ್ಟವರನ್ನು ಸ್ಮರಿಸೋದು ಕಲೆಯ ಬಹುಮುಖ್ಯ ಗುರಿ. ಆ ಕೆಲಸವನ್ನು ಶ್ಯಾಮ್ ಪ್ರಸಾದ್ ತಾರಾತರಂಗ ಅದರ ಮುಖಾಂತರ ಮಾಡ್ತಿದ್ದಾರೆ. ಈ ಬಾರಿ SV ರಾಜೇಂದ್ರ ಸಿಂಗ್ ಬಾಬು ಕನ್ನಡ ಚಲನಚಿತ್ರರಂಗ ಕಂಡ ಅತಿ ದೊಡ್ಡ ಕನಸುಗಾರ ಮತ್ತು ಮಹತ್ವಾಕಾಂಕ್ಷೆಯ ನಿರ್ದೇಶಕ. ಅವರ ಕುರಿತು ಸಂದರ್ಶನ ಇಲ್ಲಿ ಬರ್ತಾ ಇರೋದು ನನಗೆ ಬಹಳ ಖುಷಿ. ಅದನ್ನು ನೋಡೋದಕ್ಕೆ ನಾನು ಕಾತರವಾಗಿದ್ದೀನಿ. ಒಂದು ದಿವಸ ನಾನು ಕೂಡ ಅಲ್ಲಿ ಬರಬೇಕು ಅಂತ ಆಸೆ ಇದೆ. ಥ್ಯಾಂಕ್ ಯು. ಸಿಂಗ್ ಬಾಬು ಅವರೇ, ನಿಮ್ಮ ಈ 50 ವರ್ಷದ ನಿರ್ದೇಶನದ ಪಯಣದ ಬಗ್ಗೆ, ಕನ್ನಡ ಚಿತ್ರರಂಗದ ಪಯಣದ ಬಗ್ಗೆ ಮಾತಾಡೋದಕ್ಕೆ ಮುಂಚೆ, ಈಗ ಪ್ರೇಕ್ಷಕರ ಮನಸ್ಸಿನಲ್ಲಿ ಕುಳಿತುಕೊಂಡಿರೋ ಕೆಲವೊಂದು ಗೊಂದಲಗಳು, ಪ್ರಶ್ನೆಗಳು ಇದ್ದಾವೆ. ಕಳೆದ ಕೆಲವು ತಿಂಗಳಿಂದ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಸರ್ಕಾರ ಟಿಕೆಟ್ ದರದ್ದು 200 ರೂಪಾಯಿಗೆ ಸೀಮಿತಗೊಳಿಸಿತ್ತು. ಅದರ ಪರವಾಗಿ ನಿಂತಿದೆ. ಸಿನಿಮಾ ಅನ್ನೋದು ಒಂದು ಚೀಪೆಸ್ಟ್ ಎಂಟರ್ಟೈನ್ಮೆಂಟ್ ಅನ್ನೋದೇ ಬಂದಿದ್ದು ಮೊದಲಿಂದ. ನೀವು ಮೊದಲು ಅದರದ್ದು ಹಿಸ್ಟ್ರಿ ತೊಗೊಂಡ್ರೆ ನಿಕಲ್ಡನ್ ಅಂತಿತ್ತು. ಅಂದರೆ ಒಂದು ಕಾಯಿನ್ ಕೊಟ್ಟು ಸಿನಿಮಾ ನೋಡೋದಕ್ಕೆ ಸ್ಟಾರ್ಟ್ ಆಯಿತು. ಈಗ ಅಲ್ಲಿ ಹೇಗಿತ್ತು ಎಲ್ಲ ಪ್ರಪಂಚದಲ್ಲಿ ಅಂದರೆ ದೊಡ್ಡ ಬಾರು, ಆಪೆರಾ ಥಿಯೇಟ್ರುಗಳು, ಅದಕ್ಕೆಲ್ಲ ಟಿಕೆಟ್ಗಳೇ ಬೇರೆ ಇತ್ತು. ಸಿನಿಮಾಗೆ ಮಾತ್ರ ಬರೀ ಒಂದು ನಿಕಲ್ಡನ್ ಅಂತ ಒಂದು ಕಾಯಿನ್, 4 ಆಣಿನೋ 3 ಆಣಿದು ಕಾಯಿನಿಂದ ಸ್ಟಾರ್ಟ್ ಆಯಿತು. ಅದು ಬೆನ್ನರ್ ಅಂತ ಪಿಕ್ಚರ್ಗೂ, 10 ಕಮ್ಯಾಂಡ್ಮೆಂಟ್ಸ್ ಅಂತ ಪಿಕ್ಚರ್ಗೂ ಅಷ್ಟೇ ಟಿಕೆಟಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡ್ತೀವಿ. ಹಾಗೆ ಬರ್ತಾ ಕನ್ನಡ ಚಿತ್ರರಂಗಕ್ಕೆ ಬಂದಾಗ ಹಿಂದಿ ಚಿತ್ರರಂಗ ಆಮೇಲೆ ತಗೊಳ್ಳೋಣ. ಇದಕ್ಕೆ 4 ಆಣಿ ಅಂತಿದ್ರು. ಓನ್ಲಿ 4 ಅನಸ್ ಇಟ್ ವಾಸ್ 4 ಆಣಿನೇ ಇದ್ದಿದ್ದು. ಯಾಕೆಂದರೆ ನಮ್ಮ ತಂದೆಯವರು ಟೂರಿಂಗ್ ಟಾಕೀಸ್ ಇಟ್ಟಿದ್ರು 1945-46 2 ಟೂರಿಂಗ್ ಟಾಕೀಸ್, ಒಂದು ಮಹಾತ್ಮ, ಒಂದು ಜವಾಹರ್ ಅಂತ. ಕಾರಣ ಬಿಕಾಸ್ ಅವರು ಫ್ರೀಡಮ್ ಫೈಟರು. ಬೆಳಗಾಂಗೆ ಹೋಗಿದ್ದಾಗ ಗಾಂಧಿಯವ್ರನ್ನ ನೋಡ್ಕೊಂಡು ಬಂದರು. ಅಲ್ಲಿಂದ ಮಹಾತ್ಮ ಗಾಂಧಿ ಅಂತಿಟ್ಟು ನೆಹರು ಟೂರಿಂಗ್ ಟಾಕೀಸ್ ಮಾಡಿ ಅದು ನಮ್ಮ ಬ್ಯಾನರು ಮಹಾತ್ಮ ಪಿಕ್ಚರ್ಸ್ ಅಂತ ಇವತ್ತಿಗೂ ಇರೋದು. ಅಲ್ಲಿ ಅವ್ರು ಹೇಳಿದ್ರು 2 ಆಣಿಗೆ ಪಿಕ್ಚರ್ ತೋರಿಸ್ತಾ ಇದ್ದಿದ್ದು. ಸಮ್ಟೈಮ್ಸ್ 2 ಆಣಿ ಇಲ್ದಿದ್ರೆ ಒಂದು ಸೇರ್ ಅಕ್ಕಿ, ಒಂದು ಸೇರ್ ರಾಗಿ, ಒಂದಿಷ್ಟು ತರಕಾರಿ ತಂದು ಕೊಟ್ಟರು ಪಿಕ್ಚರ್ ಒಳಗಡೆ ಬಿಡ್ತಾ ಇದ್ರು. ಆ ಥರ ಈ ಫಿಲಮ್ಸ್ ಬೆಳಕೊಂಬಂದಿದ್ದು ಹಾಗೆ. ಸೇ ಈ ನೀವು MGR ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಅವಾಗೆಲ್ಲ ಯಾವುದು ಮಲ್ಟಿಪ್ಲೆಕ್ಸ್ ಇರಲಿಲ್ಲ. 6 ರೂಪಾಯಿನೇ ಇತ್ತು ಬಾಲ್ಕನಿ. 3 ರೂಪಾಯಿನೇ ಇತ್ತು, 2 ರೂಪಾಯಿ, 1 ರೂಪಾಯಿ ಇತ್ತು, ಇಲ್ಲ 70 ಪೈಸಾ ಇತ್ತು. ಸಿ ಬಿಕಾಸ್ ಆ ಚೀಪೆಸ್ಟ್ ಎಂಟರ್ಟೈನ್ಮೆಂಟು ಒಬ್ಬ ಕಾಮನ್ ಮ್ಯಾನ್ಗೆ,
ರೈಟ್. ಕಾಮನ್ ಮ್ಯಾನ್ಗೆ. ಆ ಕಾಲದಲ್ಲಿ ಪಿಕ್ಚರ್ ನೋಡಬೇಕು ಅಂತಿದ್ದು ರಾಜರು ಅವರೆಲ್ಲ ಅವ್ರ ಅರಮನೆಗೆ ಪ್ರಿಂಟ್ಗಳು ತರಿಸ್ಕೊಂಡು ಅವರೇ ಒಂದು ಪಾರ್ಟಿ ಕೊಟ್ಟು ಸಿನಿಮಾ ತೋರಿಸ್ತಾಯಿದ್ರು. ಈ ಥರ ಕೆಲವು ಕಂಪ್ನಿಗಳು ಮಾಡ್ತಾಯಿದ್ರು. ಹೌದು. ಬಟ್ ಈ 8 ಆಣಿ 4 ಆಣಿ 5 ರೂಪಾಯಿ ಅನ್ನೋದೇ ಸಿನಿಮಾ ಇಂಡಸ್ಟ್ರಿಗೆ ಬೇಸ್ ಆಗಿ ಕೋಟ್ಯಾಂತರ ಪಿಕ್ಚರ್ ಮಾಡಿದೆ. ಯಾವ್ಯಾವ ಪಿಕ್ಚರ್ ನೀವು ಹೆಸರು ತಗೊಳ್ಳಿ. ಬಂಗಾರ ಮನುಷ್ಯ 2 ವರ್ಷ ಓಡಿದೆ, ನಮ್ಮ ಬಂಧನ 25 ವಾರ ಓಡಿದೆ. ಈ ಥರ ಹಲವಾರು ಪಿಕ್ಚರು. ಈ ಮಲ್ಟಿಪ್ಲೆಕ್ಸ್ ಅನ್ನೋರು ಬಂದ್ರಲ್ಲ, ಇವ್ರೇನು ಸ್ಪೆಷಲ್ ಆಗಿ ಬರಲಿಲ್ಲ. ಇವರು ಪಬ್ಲಿಕ್ಕಿಂದ ದುಡ್ಡು ತಗೊಂಡ್ರು, ಎಲ್ಲೋ ಒಂದು ಬಾತ್ರೂಮು ಒಂದು ಸೀಟು ಚೆನ್ನಾಗಿ ಮಾಡಿಬಿಟ್ಟು ಸಡನ್ನಾಗಿ 100, 200, 300, 2000 ಟಿಕೆಟ್ ತಗೊಂಡು ತಲೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಡಿಯನ್ಸ್ದು. ಇದರಿಂದ ಏನಾಯಿತು, ನಮ್ಮ ಮಿಡ್ಲ್ ಕ್ಲಾಸ್ ಆಡಿಯನ್ಸ್ ಎಲ್ಲ ಕನ್ನಡ ಪಿಕ್ಚರ್ಗೆ ಬರೋದೇ ನಿಂತೋಯ್ತು. ಯಾವುದೋ ಒಂದು ಪಿಕ್ಚರ್ ಹಿಟ್ ಆಗಿರ್ಬೋದು. ಆಲ್ವೇಸ್ ಆ್ಯಾವ್ರೇಜ್ ತಗೋಬೇಕಾಗಿರೋದು 300 ಪಿಕ್ಚರ್ ಆ್ಯಾವ್ರೇಜ್ ತಗೋಬೇಕು. ಯಾರೋ ಒಬ್ಬ ಮಾಡಿಬಿಟ್ಟು 100 ಕೋಟಿ ಖರ್ಚು ಮಾಡಿ ಅಂದ್ಬಿಟ್ಟು ಎಲ್ಲರಿಗೂ ಅದೇ ಮಾನದಂಡ ಹಾಕೋಕ್ಕಾಗಲ್ಲ. ನಿಜ. ಕಾಮನ್ ಮ್ಯಾನ್ ಒಂದು ಸಿನಿಮಾಗೆ ಬರಬೇಕಾದ್ರೆ ಏನು ಇವತ್ತು 2,500 ರೂಪಾಯಿ ಒಂದು ಟಿಕೆಟು, 500 ರೂಪಾಯಿ ಪಾಪ್ಕಾರ್ನು, 400 ರೂಪಾಯಿ ನೀರು, 3,000 ರೂಪಾಯಿ ಕೊಟ್ಬಿಟ್ಟು ಯಾರ್ಯಾರು ಕಾಮನ್ ಮ್ಯಾನ್ 20,000 ಸಂಬಳ ತಗೊಳ್ಳೋರು ಹೋಗೋಕ್ಕಾಗುತ್ತಾ? ಬೇಸಿಕ್ಕಾಗಿ ಅದನ್ನು ಯೋಚನೆ ಮಾಡಬೇಕು. ಏನಾಯಿತು 100 ರೂಪಾಯಿ, 150. ನಾವು ಆ್ಯಕ್ಚುಲಿ ಸಿ ಎಮ್ಗೆ ನಾನು ಫಸ್ಟ್ ಪ್ರೆಸೆಂಟ್ ಮಾಡಿದ್ದು ಸಿ ಎಮ್ ಅವ್ರಿಗೆ ಇದನ್ನು ಕಮ್ಮಿ ಮಾಡಬೇಕು ಅಂದಾಗ 150ಕ್ಕೆ ನಾನು ಒಪ್ಪಿಸಿದ್ದೆ. ಸರ್ 150 ಇದ್ರೇ ಕನ್ನಡ ಪಿಕ್ಚರ್ಗಳಿಗೆ ಅನುಕೂಲ ಆಗುತ್ತೆ, ಒಂದು 50 ರೂಪಾಯಿ ಬೇಕಾದ್ರೆ ಹೊರಗಡೆ ಅವ್ರಿಗೆ ಮಾಡಿ ಅಂತ. ಕೊನೆಗೆ ಅದು ಲಾಸ್ಟ್ ಟೈಮು ಏನೋ ಒಂದು ಆರ್ಡ್ರ್ ತಪ್ಪಿ ಹೋಗಿ ಒಂದು ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದರು. ಯಾರ ಜೊತೆ? ಮಲ್ಟಿಪ್ಲೆಕ್ಸ್ ಜೊತೆ. ಅದೇನು ಮಾಡಿದ್ರು, ನಾವು ಬೆಳಿಗ್ಗೆ ಇಂಥ ಆರ್ಡ್ರ್ ಕೊಡ್ತೀವಿ, ನೀವು ಮಧ್ಯಾಹ್ನ ಹೋಗ್ಬಿಟ್ಟು ಸ್ಟೇ ತೊಗೊಂಬನ್ನಿ ಅಂತೇಳಿ ಒಂದು ವೀಕ್ ಆರ್ಡ್ರ್ ಕೊಟ್ಟರು. ಈ ನಮಗೆ ಗೊತ್ತೇ ಇಲ್ಲ, ನಾವೆಲ್ಲ ಫೂಲ್ಸು, ನಾವೆಲ್ಲ ಬಂದ್ಬಿಡ್ತು 200 ಅಂತ ನೋಡಿದ್ವಿ. ಅದು ಮಧ್ಯಾಹ್ನ ಸ್ಟೇ ಆಗೋಯ್ತು. 5 ವರ್ಷ ಆ ಕೇಸ್ ನಡೆದಿದೆ. ಗೌರ್ಮೆಂಟಿಂದ ಲಾಯರೇ ಅಪಿಯರ್ ಆಗಿರಲಿಲ್ಲ. ಬಟ್ ಆ ಗೌರ್ಮೆಂಟ್ ಲಾಯರ್ಗೆ ಪ್ರತಿ ತಿಂಗಳು ದುಡ್ಡು ಹೋಗ್ತಿತ್ತು ಅಪಿಯರೆನ್ಸ್ಗೆ. ನಾವು ಬೊಮ್ಮಾಯಿ ಅವ್ರನ್ನ ಮೀಟ್ ಮಾಡಿದಾಗ ಹೇಳಿದ್ವಿ, ಸರ್ ಈ ಥರ ನಡೀತಾ ಇದೆ, ಇದನ್ನೇನಾದ್ರು ಒಂದು ಮಾಡಬೇಕು ಅಂತ. ತೆಗೆಸಿದ್ರು. ಪಾಪ ಮಾಧುಸ್ವಾಮಿ ಅಂತ ಲಾ ಮಿನಿಸ್ಟ್ರು ಅವ್ರು ನೋಡಿ ಇಮಿಡಿಯೇಟಾಗಿ ಆ ಲಾಯರ್ನ ತೆಗೆದುಹಾಕಿ ಆವಾಗ ಸ್ಕ್ವಾಶ್ ಮಾಡೋದು. ಈಗಲೂ ಸಿ ಎಮ್ ಅವರು ಈ ಸರಿ ಅದನ್ನು ಅಸೆಂಬ್ಲಿಲಿ ತಂದು ಪಾಸಾಗಿದ್ದಾರೆ. ಆಲ್ರೆಡಿ ಪಂಜಾಬ್ನದು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಕೊಟ್ಟಿರೋದು ಆ ಕಾನೂನನ್ನ ಎತ್ತಿಡಿದಿದೆ. ಸರಿ, ಈ ಡೆಮಾಕ್ರಸಿ ಕಂಟ್ರಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಅಧಿಕಾರ ಇದೆ ಪ್ರಶ್ನೆ ಮಾಡೋಕ್ಕೆ. ಪ್ರಶ್ನೆ ಮಾಡಲಿ, ಏನಾಗುತ್ತೆ ನೋಡೋಣ. ಬಟ್ ಸಿನಿಮಾನ ಕಮ್ಮಿ ಬೆಲೆಯಲ್ಲಿ ಇಡಬೇಕು ಅನ್ನೋದೇ ನಮ್ಮದೆಲ್ಲ ಉದ್ದೇಶ. ಬಿಕಾಸ್ ಕಾಮನ್ ಮ್ಯಾನ್ ರೀಚ್ ಆಗಬೇಕು. ಸಿನಿಮಾ ಜಾಸ್ತಿ ನೋಡೋರು ಹೋಟೆಲ್ನವರು, ಬಸ್ ಡ್ರೈವರ್ಸ್, ಆಟೋ ರಿಕ್ಷಾ ಡ್ರೈವರ್ಸ್. ಹಾಗಂತ ಅವ್ರನ್ನ ಇದಂತಲ್ಲ, ಅವರೇ ನಮ್ಮ ಆಡಿಯನ್ಸ್. ಅವ್ರನ್ನ ನಾವು ಕೇಟ್ರಿಂಗ್ ಒಳಗಡೆ ಮಾಡ್ಕೋಬೇಕು. ಅವರು ರಿಪೀಟೆಡ್ ಆಡಿಯನ್ಸ್. ಒಂದು ಪಿಕ್ಚರ್ ಚೆನ್ನಾಗಿದ್ದರೆ 10 ಸರಿ ನೋಡಿದೆ ಸರ್, 20 ಸರಿ ನೋಡಿದೆ ಸರ್ ಅಂತಾರೆ. ನೀವು 2,000 ರೂಪಾಯಿ ಇಟ್ಬಿಟ್ರೆ ಅವ್ನು 10 ಸರಿ ಎಲ್ಲಿ ನೋಡ್ತಾನೆ ಸಿನಿಮಾನ? ನಿಜ ನಿಜ. ಇವತ್ತು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಪಾಪ್ಯುಲರ್ ಆಗೋಕ್ಕೆ ಕಾರಣ ರಿಪೀಟೆಡ್ ಆಡಿಯನ್ಸ್. ನಿಜ. ಅವ್ನಿಗೇನೋ ಮನ್ಸಿಗೆ ಬೇಜಾರಾಯಿತು, ಆ ಪಿಕ್ಚರ್ ಹೋಗೋದು, ಒಂದು ಸಾಂಗ್ ನೋಡ್ಕೊಂಬರೋದು. ರೈಟ್. ಆ ಥರ ಬೇಕಾದಷ್ಟು ಪಿಕ್ಚರ್ಗಳು ಚರಿತ್ರೆಯಲ್ಲಿ 90 ವರ್ಷದಲ್ಲಿ ಇದೆ. ಆಮೇಲೆ ಕೋಟ್ಯಾಂತರ ಬಿಸ್ನೆಸ್ ಮಾಡಿದೆ. ವಿಜಯವಾಹಿನಿ ಸ್ಟುಡಿಯೋದವರು 16 ಫ್ಲೋರ್ ಏಷ್ಯಾದಲ್ಲೇ ದೊಡ್ಡ ಸ್ಟುಡಿಯೋ ಕಟ್ಟಿದ್ರು. ಎಲ್ಲಿಂದ ಕಟ್ಟಿದ್ರು? ಇದೇ 4 ಆಣಿ 1 ರೂಪಾಯಿ 5 ರೂಪಾಯಿಂದ ಕಟ್ಟಿದ್ದು. ನಿಜ ನಿಜ ಅಲ್ವಾ? ದೊಡ್ಡೇನು ಪ್ರೊಡ್ಯೂಸರ್ ಇರಲಿಲ್ಲ. ಆ ಥರ ದಿ ಕಾಮನ್ ಮ್ಯಾನ್ ಶುಡ್ ಕಮ್ ಟು ಥಿಯೇಟರ್ ವಿತ್ ಫ್ಯಾಮಿಲಿ. ಅದು ಇಂಪಾರ್ಟೆಂಟ್. 2,000 ರೂಪಾಯಿ ಇದ್ರೆ ಒಬ್ಬರೇ ಬರ್ತಾರೆ. ಇವತ್ತು ಎಲ್ಲಿ 20,000 ರೂಪಾಯಿ ಸಂಬಳ ತಗೊಳ್ಳೋನು 4 ಜನ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಕೆಲವು ಆಡಿಯನ್ಸ್ ಎಲ್ಲ ಥಿಯೇಟ್ರಿಗೆ ಆಬ್ಸೆಂಟ್ ಆಗಿಬಿಟ್ರು, ಬರೋದೇ ಬಿಟ್ಬಿಟ್ರು. ಸರಿ ಟಿ ವಿಲಿ ಬರುತ್ತೆ ನೋಡ್ಕೊಳ್ಳೋಣ ಅಂತ. ಇನ್ನು ಕೆಲವು ಇದು ಏನಾಗೋಯ್ತು, ಈ ಅದರ್ ಲ್ಯಾಂಗ್ವೇಜಸ್ ಅವ್ರದ್ದು ಭಾಳ ಹಾವಳಿ ಆಗೋಯ್ತು. ಕನ್ನಡ ಚಿತ್ರರಂಗ ಉದ್ಧಾರ ಆಗದೇ ಇರೋಕ್ಕೇನೆ ಇದು ಪರಭಾಷೆ, ಅದರ್ ಲ್ಯಾಂಗ್ವೇಜ್ ಫಿಲಮ್ಸ್. ಇದು ಇವಾಗಿಂದಲ್ಲ. ನಮ್ಮ ತಂದೆಯವರು ಹುಣಸೂರು ಕೃಷ್ಣಮೂರ್ತಿಯವರು, ಪಂತ್ಲು ಅವರು, ಆಗಿನ ಸಿ ಎಮ್ಗೆ ತಮಿಳದು ನಮಗೆ MGR ಶಿವಾಜಿ ಗಣೇಶನ ಹೊಡೆಯೋಕ್ಕಾಗ್ತಿಲ್ಲ, ಪರಭಾಷಾ ಚಿತ್ರಕ್ಕೆ ನೀವೇನಾದ್ರು ಮಾಡಿ ಅಂತ 54ನೇ ಇಸ್ವಿಲೇ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಆವಾಗಲೂ ಥಿಯೇಟರ್ ಸಿಗ್ತಿರಲ್ಲ ಕನ್ನಡಕ್ಕೆ. ಕೆಂಪೇಗೌಡ ರೋಡೆಲ್ಲ ತಮಿಳು ತೆಲುಗು, ಕನ್ನಡ 20 ಕಿಲೋಮೀಟರ್ ದೂರ ಕೆಂಗೇರಿ ಹತ್ರ ಎಲ್ಲೋ. ಆಮೇಲೆ ಅದಕ್ಕೆ ವಿ ಶುಡ್ ಥ್ಯಾಂಕ್ ವಾಟಾಳ್ ನಾಗರಾಜ್. ವಾಟಾಳ್ ನಾಗರಾಜ್ ಅವರು ಅವತ್ತು ತಗೊಂಡು ಮಾಡಿದ್ದ ಒಂದು ಚಳುವಳಿ ಥಿಯೇಟ್ರ್ಗಳ ಮುಂದೆ. ಕನ್ನಡ ಚಿತ್ರ ಕೆಂಪೇಗೌಡ ರೋಡ್ಗೆ ಎಂಟ್ರಾಯ್ತು.
ಚಿತ್ರನಗರಿ ಅದನ್ನ ಎಲ್ಲಿ ಮಾಡಬೇಕು ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಚರ್ಚೆಗಳು ನಡೆದು ಇಷ್ಟೊತ್ತಿಗಾಗ್ಲೇ ಅದು ಮೊದಲನೇ ಬಾರಿ ಪ್ರಪೋಸಲ್ ಕೊಟ್ಟಾಗ ಆಗಿದ್ದಿದ್ರೆ ಇಷ್ಟೊತ್ತು 40 ವರ್ಷ ಆಗೋಗ್ಬೇಕಾಗಿತ್ತು ಚಿತ್ರನಗರಿ. ನಮ್ಮಲ್ಲಿ ದುರಾದೃಷ್ಟ ಏನು ಅಂದರೆ ಎಲ್ಲ ಸ್ಕೀಮ್ಗಳು ಇವತ್ತು ಇಂಡಿಯಾದಲ್ಲಿ ಏನಿದೆ ಆ ಸ್ಕೀಮ್ಗಳೆಲ್ಲ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಸಬ್ಸಿಡಿ ಇರ್ಬೋದು. ನಮ್ಮ ತಂದೆಯವರು ಬಸವರಾಜಯ್ಯನವರು ಅವಾಗೆಲ್ಲ ಹೋಗಿದ್ದೇನೆ, ನಿಡ್ಲಿಂಗಪ್ಪನವ್ರನ್ನ ಇದು ಮಾಡಿ ಕನ್ನಡ ಮದ್ರಾಸಲ್ಲಿತ್ತು. ಅದು ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಏನಾದ್ರು ಒಂದು ಇನ್ಸೆಂಟಿವ್ ಕೊಡಿ ಅಂತ ಕೇಳಿದಾಗ ಈ 50,000 ರೂಪಾಯಿ ಸಬ್ಸಿಡಿ ಅಂತ ಸ್ಟಾರ್ಟ್ ಆಯಿತು. ಆವಾಗೆಲ್ಲರೂ ಕರ್ನಾಟಕಕ್ಕೆ ಬಂದು ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದ್ರು. ದೇವರಾಜ್ ಅರಸವರು 500 ಎಕರೆ ಕೊಟ್ಟರು ಹೆಸರುಗಟ್ಟು 1973 ಅಂತ ಕಾಣುತ್ತೆ. ಅದು ನಮ್ಮ ಮಿಸ್ಟೇಕು ಇದೆ. ನಾವು ಯಾರೂ ಕರೆಕ್ಟಾಗಿ ಸರ್ಕಾರನ ಹೋಗಿ ರೆಪ್ರೆಸೆಂಟ್ ಮಾಡಲಿಲ್ಲ. ಅದಕ್ಕೆ ಯಾವ ಥರ ಪ್ಲ್ಯಾನಿಂಗ್ ಆಗಬೇಕು, ಯಾವ ಥರ ಡಿಸೈನ್ ಆಗಬೇಕು ಅಂತ. ಕೆಲವರು ನಮಗೆ ಕೊಟ್ಬಿಡಿ 50 ಎಕರೆ ಅಂದರು, ಇನ್ನು ಕೆಲವರು ನಮಗೊಂದು 50 ಎಕರೆ ಕೊಟ್ಬಿಡಿ ಅಂದರು. ಆವಾಗ ಸರ್ಕಾರಕ್ಕೆ ಕೆಲವರು ಬೇಡ ಇವ್ರು ರಿಯಲ್ ಎಸ್ಟೇಟ್ ಮಾಡಿಬಿಡ್ತಾರೆ, ಮಾಡಬೇಡಿ ಅಂತ ಹೇಳಿದ್ರು. ಹೀಗೆ ಬರೋ ಸರ್ಕಾರಗಳೆಲ್ಲ ಅದ್ರ ಬಗ್ಗೆ ಡಿಸಿಷನ್ನೇ ತಗೊಳ್ಳಿಲ್ಲ. ಅದು ಹಾಗೆ ಕೊನೆಗೆ ಏನಾಗೋಯ್ತು, ಸುಪ್ರೀಂ ಕೋರ್ಟಿಂದ ನ್ಯಾಷನಲ್ ಟ್ರಿಬ್ಯುನಲಿಂದ ಅದು ಏರಿಯಾ ಅಂತೇಳಿ ಗ್ರೀನ್ ಏರಿಯಾ ಅಂತೇಳಿ ಅದನ್ನು ಇದು ಮಾಡಿದ್ರೆ ಹಾಗಾಗಿ ಹೀಗಾಗೋಯ್ತು. ಬೇರೆ ಕಡೆ ಎಲ್ಲ ಎದ್ದು ಬಿಡ್ತು ಫಿಲಮ್ ಸಿಟಿಗಳು. ಹೌದು. ಸೊ ಇವತ್ತು 1000 ಏಕರ್ಸ್ನಲ್ಲಿ ಯೋಗಿ ಆದಿತ್ಯನಾಥ್ ಮಾಡ್ತಾ ಇದ್ದಾರೆ. ದಟ್ ವಿಲ್ ಬಿ ಒನ್ ಆಫ್ ದಿ ಬೆಸ್ಟ್ ಆಗುತ್ತೆ. ಹೌದು. ನಾನು ಡಿಸ್ನಿಲ್ಯಾಂಡ್ಗೆ ಹೋಗಿದ್ದೆ, ಪ್ಯಾರಾಮೌಂಟ್ ಸ್ಟುಡಿಯೋಗೆ ಹೋಗಿದ್ದೆ, ಮೆಟ್ರೋ ಗೋಲ್ಡನ್ ಮೇಯರ್ ಸ್ಟುಡಿಯೋಗೆ ಹೋಗಿದ್ದೆ. ಅಲ್ಲೆಲ್ಲ ಸ್ಟುಡಿಯೋ ಅನ್ನೋದು ಇವತ್ತು ಭಾಳ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಹೋಗಿ ಅರ್ಧ ಸಿನಿಮಾ ಹಾಳಾಗಿದ್ದು ಬೀದಿಗೆ ಬಂದೇ ಸಿನಿಮಾ ಹಾಳಾಗೋಯ್ತು. ಔಟ್ಡೋರ್ ಶೂಟಿಂಗ್. ಹೌದು, ಔಟ್ಡೋರ್ಲಿ ಎಲ್ಲೋ ಬೀದಿಲಿ ಗ್ಲಿಸರಿನ್ ಹಾಕೊಂಡೆ ಇವನೇನೋ ಹೇಳ್ತಾನೆ, ಗ್ಲಿಸರಿನ್ ಹಾಕೊಂಡು ಹೇಳ್ತಾನೆ ಅಂತ. ಫೈಟಿಂಗ್ ಎಲ್ಲ ಯಾರೋ ಡ್ಯೂಪ್ ಮಾಡೋರೆ, ಇವನೇನು ಮಾಡ್ತಾನೆ ಅಂತ. ಈಗ ಆ ಸೀಕ್ರೆಟ್ ಒಂದಿತ್ತು ಫ್ಲೋರ್ ಒಳಗಡೆ. MGR ಅವರು ಯಾವತ್ತೂ ಫೈಟ್ನ ಹೊರಗಡೆ ತೆಗಿತಾನೆ ಇರಲಿಲ್ಲ. ಓಕೆ. ಅವರು ಸ್ಟುಡಿಯೋ ಒಳಗಡೆನೆ ತೆಗ್ಸೋರು, ಕ್ರಿಯೇಟ್ ಮಾಡೋರು. ಬಿಕಾಸ್ ಈ ಸೀಕ್ರೆಟ್ ಗೊತ್ತಾಗಬಾರ್ದು ಅಂತ. ಇವತ್ತೇನಾಗ್ಬಿಟ್ಟಿದೆ, ನಮ್ಮವ್ರವೇ ಮಿಸ್ಟೇಕು. ಒಂದು ಕೇಬಲ್ ಹಾಕಿದ ತಕ್ಷಣ ಅದು ತೆಗೆದು ತೋರಿಸ್ಬಿಡೋದು ಜನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ. ಅದೆಲ್ಲ ಸೀಕ್ರೆಟ್, ಇಟ್ಸ್ ಎ ಟ್ರೇಡ್ ಸೀಕ್ರೆಟ್. ಜನಕ್ಕೆ ಥಿಯೇಟ್ರಲ್ಲಿ ಕೂತಾಗ ಅದು ಆ ಥ್ರಿಲ್ ಇರಬೇಕು. ಹಗ್ಗ ಕಟ್ಟಿ ಇಳಿಸ್ತಾ ಇದ್ದಾರೆ, ಅದನ್ನೇ ಒಂದು ದೊಡ್ಡ ರೀಲ್ ಹಾಕ್ಬಿಡೋದು. ಯಾಕಂದರೆ ಅವ್ನ ಪಿಕ್ಚರ್ ನೋಡುವಾಗ ಇದು ಹಗ್ಗ ಕಟ್ಟ ಹಾಕಿರೋದು, ಇದು ವೈರ್ ಹಾಕಿದ್ದಾರೆ ಅಂತಾರೆ. ಸೊ ಆ ಸೀಕ್ರೆಸಿನ ಮೇಂಟೈನ್ ಮಾಡಬೇಕಾಗಿತ್ತು. ಆಮೇಲೆ ಫಿಲಮ್ ಸಿಟಿದೇನಾಯಿತು, ಬೆಂಗಳೂರು ಅಂತ ಆಯಿತು, ಮೈಸೂರು ಅಂತ ಆಯಿತು. ಆಮೇಲೆ ಒಬ್ಬ ಮುಖ್ಯಮಂತ್ರಿಗಳು ರಾಮನಗರ ಅಂದರು, ಇನ್ನೊಬ್ಬರು ಬಂದರು ದೊಡ್ಡಬಳ್ಳಾಪುರ ರಾಮನಗರ ಅಂತ ಹೇಳಿದ್ರು. ಕೊನೆಗೆ ಆ ವಿಚಾರದಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ 13 ವರ್ಷ ಫೈಲ್ನ ನಾನು ಫಾಲೋ ಮಾಡಿದ್ದು. ನಾನು ವೆನ್ ಐ ವಾಸ್ ದಿ ಚೇರ್ಮನ್ ಆಫ್ ಕರ್ನಾಟಕ ಫಿಲಮ್ ಅಕಾಡೆಮಿ, ಆವಾಗ ಪ್ರಪೋಸಲ್ ಮಾಡಿದೆ. ಅದಕ್ಕೆ 2 ಕಾರಣ ಇತ್ತು. ಒಂದು, ಸಿದ್ದರಾಮಯ್ಯನವರು ಮೈಸೂರಿನವರು, ಆಮೇಲೆ ಫಿಲಮ್ ಇಂಡಸ್ಟ್ರಿ ಕಂಡ್ರೆ ಅವ್ರಿಗೆ ಅಪಾರವಾದ ಒಂದು ಪಾಪ, ಏನರಪ್ಪ ಪಿಕ್ಚರ್ ಮಾಡಿ ಬರೀ ಸಾಲನೇ ಇಟ್ಕೊಂಡು ಹೋಗ್ತೀರಾ ನೀವು ಅಂತ ಯಾವಾಗಲೂ ಹೇಳ್ತಿರ್ತಾರೆ. ಅವರು ಒಂದು ಮನ್ಸು ಮಾಡಿದ್ರು. H.C. ಮಾದೇವಪ್ಪ ಮಿನಿಸ್ಟ್ರು, ಅವರು ಅಷ್ಟೇ. ಅಲ್ಲೇನಿತ್ತು, 200 ಎಕರೆ ಇತ್ತು. ಓಕೆ. ಅವರು H.C. ಮಾದೇವಪ್ಪ ಹೇಳೋದು, ಸರ್ ಇದು ಯಾರಾದರೂ ಇದನ್ನು ಹಿಂಗೆ ಬಿಟ್ಟರೆ ಮಠ ಗಿಟ ಯಾರೋ ತೊಗೊಂಡ್ಬಿಡ್ತಾರೆ, ಒಂದು ಫಿಲಮ್ ಇಂಡಸ್ಟ್ರಿಗೆ ಮಾಡೋಣ ಸರ್ ಅಂಥೇಳಿ ಪಾಪ ಸಿದ್ದರಾಮಯ್ಯನವರು ಮಾಡಿ, ಅವರು CM ಆಗಿದ್ದಾಗಲೇ ಆಗಬೇಕಾಗಿತ್ತು, ಅದಾಗಲಿಲ್ಲ. ಇವಾಗ ಮಾಡಿದ್ದಾರೆ. 166 ಎಕರೆ ಕೊಟ್ಟಿದ್ದಾರೆ. ಕಾಂಪೌಂಡ್ ಹಾಕ್ತಾ ಇದ್ದಾರೆ. ನಿನ್ನೇನೂ ಮಾತಾಡಿದೆ, ಸರ್ ಸ್ವಲ್ಪ ಸ್ಲೋ ಇದೆ, ಇಲ್ಲ ಮಾಡೋಣ ಬರ್ತೀನಿ ಅಂತ ಹೇಳಿದ್ರು. ಓಕೆ. ಅದಕ್ಕೊಂದು ಪ್ಲ್ಯಾನು ಅಥವಾ ಒಂದು ಟೈಮ್ ಲಿಮಿಟ್ ಏನಾದರೂ ಇದೆಯಾ? ಏನಾದರೂ ಇಲ್ಲ. ಈಗ ಅದನ್ನೇ ನಾನು ನಿನ್ನೆ CMಗೆ ಹೇಳಿದೆ, ಸರ್ ಒಂದು ಡಿಸೈನ್ ಮಾಡಬೇಕು. ಫಸ್ಟ್ ಫೇಸ್ ಏನು, ಸೆಕೆಂಡ್ ಫೇಸ್ ಏನು, ಥರ್ಡ್ ಫೇಸ್ ಏನು, ಆ ಥರ ಮಾಡಿಕೊಂಡು ಆಮೇಲೆ ಇವತ್ತಿನ ಟೆಕ್ನಾಲಜಿಗೆ ಬರಬೇಕು ಫಿಲಮ್ ಸ್ಟುಡಿಯೋ. ಹೌದು. ಇವತ್ತಿನ ಸ್ಟುಡಿಯೋ ನಾವು ಯಾವುದೋ ಹಳೆ ಕಾಲದಲ್ಲಿ 50ನೇ ಇಸ್ವಿ 60ನೇ ಇಸ್ವಿ ಸ್ಟುಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ಗ್ರೀನ್ ಮ್ಯಾಟ್ ಬಂದಿದೆ, ಬಿಗ್ ಫ್ಲೋರ್ಸು ಬೇಕು. ಬಿಗ್ ಫ್ಲೋರ್ಸ್ ಇಲ್ಲದೆ ಆಗೋದೇ ಇಲ್ಲ. ಬಿಕಾಸ್ ಈಗ ಬಾಹುಬಲಿ ಅಂತ ಫಿಲಮ್ ತೆಗಿಬೇಕಾದ್ರೆ ಅಷ್ಟು ದೊಡ್ಡ ಫ್ಲೋರ್ಗಳೇ ಬೇಕೇ ಬೇಕು. ರೈಟ್ ಸರ್, ನಾನು ನಿನ್ನೆ ಎಲ್ಲೋ ಓದ್ತಾ ಇದ್ದೆ, 10 ಕಮ್ಯಾಂಡ್ಮೆಂಟ್ಸ್ ತೆಗಿಯೋಕ್ಕೆ ಸಿಸಿಲ್ ಬಿ ಡಿಮ್ಲಿ ಆ ಓಪನ್ ಆಗೋ ಶಾರ್ಟ್ ಇದೆಯಲ್ಲ, ಅದಕ್ಕೆ ಪ್ಯಾರಾಮೌಂಟ್ ಸ್ಟುಡಿಯೋದಲ್ಲಿ ಒಂದು 3 ಫ್ಲೋರ್ ಒಟ್ಟಿಗೆ ಇತ್ತಂತೆ. ಆ 3 ಗೋಡೆ ತೆಗೆಸಿ ಆ ಸೆಟ್ ಹಾಕಿದ್ರು. ಅಂದರೆ ಈ ಥರದ್ದೆಲ್ಲ ಟೆಕ್ನಾಲಜಿನಲ್ಲಿ ಆವತ್ತಿನ ಕಾಲಕ್ಕೆ ಇವತ್ತಿನ ಕಥೆಗಳಿಗೆ ಬೇಕಾಗುತ್ತೆ ಫ್ಲೋರ್ಗಳು. ರೈಟ್ ರೈಟ್. ಸೊ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಹೌದು. ಈಗ ಅದೊಂದು ಸಿನಿಮಾನೇ ಬಂದ್ಬಿಟ್ಟಿದೆ. ಆದ್ದರಿಂದ ನಾವು ವಿ ಶುಡ್ ಗೆಟ್ ಪ್ರಿಪೇರ್ಡ್. ರೈಟ್. ಆ್ಯಂಡ್ ಫಿಲಮ್ ಮೈಸೂರಲ್ಲಿ ಮಾಡಬೇಕಾಗಿರೋ ಸಿಟಿ ಇದೆಯಲ್ಲ, ಮೈಸೂರು ಇದೆ ಒನ್ ಆಫ್ ದಿ ಬೆಸ್ಟ್ ಸಿಟೀಸ್ ಫಾರ್ ಎ ಫಿಲಮ್ ಸಿಟಿ ಇನ್ ಇಂಡಿಯಾ. ನಾನು ಚಾಲೆಂಜ್ ಮಾಡ್ತೀನಿ, ಎಲ್ಲೂ ಮಾಡೋಕ್ಕಾಗದೇ ಇಲ್ಲ. ಹೌದು. ನಿಮಗೆ ಲೊಕೇಶನ್ಸ್ 4-5 ನದಿ ಇದೆ ಸುತ್ತ.
ಹೌದು. ಇತ್ಲಾ ಕಡೆ ಹೋದರೆ 100 ಕಿಲೋಮೀಟ್ರಲ್ಲಿ ಮಡಿಕೇರಿ, ಇತ್ಲಾ ಕಡೆ 100 ಕಿಲೋಮೀಟ್ರಲ್ಲಿ ಚಿಕ್ಕಮಂಗ್ಳೂರು, ಹಿಂಗೆ ಹೋದರೆ ಊಟಿ, ಗೋಪಾಲಸ್ವಾಮಿ ಬೆಟ್ಟ. ಸಿಟಿಯಿಂದ ಮಧ್ಯಕ್ಕೆ 250 ಲೊಕೇಶನ್ನು ಫಿಲ್ಮ್ ಫ್ರೆಂಡ್ಲಿ. ಅದು ನಾನು ಹೇಳೋದಲ್ಲ, ಆ ಕಾಲದಿಂದ ರಜನಿಕಾಂತ್, MGR, ಹಾಲಿವುಡ್ನವರು ಒಂದು ಸರ್ವೆ ಮಾಡಿದ್ರಂತೆ ಯಾವುದು ದಿ ಬೆಸ್ಟ್ ಸಿಟಿ ಆಗುತ್ತೆ ನೋಡಿ ಅಂತ. ಅವಾಗ ಹ್ಯಾರಿ ಬ್ಲ್ಯಾಕ್ ಆ್ಯಂಡ್ ದಿ ಟೈಗರ್ ಅಂತ 1940s ಒಂದು ಹಾಲಿವುಡ್ ಫಿಲಮ್ ಬಂದಿತ್ತು. ದೇ ಸೆಲೆಕ್ಟೆಡ್ ಮೈಸೂರು, 40s ಆಗಿದೆ. ಆಮೇಲೆ ಮೈಸೂರು ಸಾಬು ಅಂತ ನಾವು ಏನು ಅಂತೀವಿ ಆಕ್ಟರು, ಅಲೆಕ್ಸಾಂಡರ್ ಕೊರಡ ಅಂತ ಒಂದು ಎಲಿಫೆಂಟ್ ಬಾಯ್ ಅಂತ ಪಿಕ್ಚರ್ ಮಾಡಿದಾಗ ಬಂದಾಗ ಈ ಸೆಲೆಕ್ಟೆಡ್ ಮೈಸೂರು, ಅಲ್ಲಿಂದಾನೇ ಮೈಸೂರು ಸಾಬುನ ಕರ್ಕೊಂಡೋಗಿದ್ದು. ಸೊ ಮೈಸೂರು ಸಾಬು 1960s ಕೇಮ್ ಟು ಮೈಸೂರು. ಅವರು ಹಾಲಿವುಡ್ ಥರ ಒಂದು ಸ್ಟುಡಿಯೋ ಮಾಡಬೇಕು ಅಂತ ಆಗ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ರು. 60ನೇ ಆಗಲಿಲ್ಲ, ಅಂದರೆ ಸರ್ಕಾರ ಲ್ಯಾಂಡ್ ಕೊಡಲಿಲ್ಲ. ದುರಾದೃಷ್ಟಕ್ಕೆ ನವಜ್ಯೋತಿ ಸ್ಟುಡಿಯೋ, ಒನ್ ಆಫ್ ದಿ ಬೆಸ್ಟ್, MGR ಅಲ್ಲಿಂದಾನೇ ಬಂದಿದ್ದು, MS ಸುಬ್ಬಲಕ್ಷ್ಮಿ ಅಲ್ಲೇ ಇದ್ದರು, ಪಿಟೀಲ್ ಚೌಡನವ್ರು ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಜನ. ಆಮೇಲೆ ನಮ್ಮ ರಾಜ್ಕುಮಾರ್ ಅವರು ಕೂಡ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಆಮೇಲೆ ಪ್ರೀಮಿಯರ್ ಸ್ಟುಡಿಯೋ, ದ ಕ್ರೀಮ್ ಆಫ್ ಕನ್ನಡ ಪಿಕ್ಚರ್ಸು ಪ್ರೀಮಿಯರ್ ಸ್ಟುಡಿಯೋಲಿ ಆಗಿತ್ತು. ಹೌದು. ಸೊ ಹೀಗಾಗಿ ಮೈಸೂರು ಇಸ್ ದ ಬೆಸ್ಟ್ ಪ್ಲೇಸ್ ಅಂತ ಇವತ್ತಿಗೂ ಅದು ಇದು. ಅದನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಾನು ಕೂಡ ಅವ್ರಿಗೆ ಸರ್ ಟೂರಿಸಮ್ಗೆ ಸೇರಿಸಿ ಸಿನಿಮಾನ ಇವತ್ತು ವರ್ಲ್ಡಲ್ಲಿ ಎಲ್ಲ ಕಡೆ ಫಿಲಮ್ ಟೂರಿಸಮ್ ಇಸ್ ಎ ಬಿಗ್ಗೆಸ್ಟ್ ಅಟ್ರಾಕ್ಷನ್ ಟುಡೇ. ಟ್ರೂ. ಸೊ ಉದಾಹರಣೆಗೆ ಹೇಳ್ತೀನಿ, ನಮ್ಮ ನಾಗರಹೊಳೆ ಆ ಕಾಡಿದೆ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ನನ್ನ ಫಿಲಮ್ ಆದಮೇಲೆ ಅಲ್ಲಿ DFOಗಳೆಲ್ಲ ನನಗೆ ಏನು ಸರ್ ನೀವು ಪಿಕ್ಚರ್ ಮಾಡಿಬಿಟ್ಟಿದ್ದೀರಾ, ಇಲ್ಲಿ ನಾವೇನು ಫೆಸಿಲಿಟಿ ಕೊಡೋಕ್ಕಾಗಲ್ಲ ಹಂಗೆ ಬರ್ತಾ ಇದ್ದಾರೆ ಜನ. ಸೊ ಸೇಮ್ ಥಿಂಗ್ ಹ್ಯಾಪನ್ಡ್ ಈ ಹಾಲಿವುಡ್ಡಲ್ಲಿ. ಈ ಆರ್ಗನೈಸೇಷನ್ಸ್ ಆಫ್ ದಿ ಲೇಬರ್ ಇವೆಲ್ಲ ತಲೆನೋವಾಗಿ ಅವರು ಲಾರ್ಡ್ ಆಫ್ ದಿ ರಿಂಗ್ಸ್ನ ದೇ ವೆಂಟ್ ಟು ನ್ಯೂಜಿಲೆಂಡಲ್ಲಿ ಶೂಟ್ ಮಾಡಿದ್ರು. ಅಲ್ಲಿ ಅವ್ರು ಹೇಳಿದ್ರು ನೀವು ಬನ್ನಿ ನಾವು ಏನು ದುಡ್ಡು ಬೇಡ ಕೊಡ್ತೀವಿ ಅಂತೇಳಿ. ಅಲ್ಲಿ ಅವ್ರಿಗೊಂದು ಸ್ಟುಡಿಯೋ ಬೇಕಾಗಿತ್ತು. ಏನು ಮಾಡೋದು ಅಂತ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಗೌರ್ಮೆಂಟು ಒಬ್ಬ ಆಫೀಸರ್ನ ಕೊಟ್ಟು ಹುಡುಕಿ ಅಂತ ಅವರೆಲ್ಲ ಹುಡುಕಿದ್ರಂತೆ. ಆ ಕಾಲದಲ್ಲಿ ಅಲ್ಲಿ ಈ ಕುರಿ ಮಂದೆಗಳನ್ನ ಇದು ಮಾಡೋಕ್ಕೆ ದೊಡ್ಡ ದೊಡ್ಡ ಸ್ಟೇಜ್ಗಳ ಥರ ಇತ್ತಂತೆ. ಅದನ್ನು ಸಿಟಿಯಿಂದ ಹೊರಗಡೆ ತಗೊಂಡೋಗ್ಬಿಟ್ರು. ಅದನ್ನು ಈ ಸ್ಟೇಜ್ಗಳು ಖಾಲಿ ಇತ್ತಂತೆ. ಅವರು ದಿಸ್ ಇಸ್ ವೆರಿ ಫೈನ್ ಅಂತೇಳಿ ಅದಕ್ಕೆ ಸುಣ್ಣ ಬಣ್ಣ ಹೊಡೆದು ಡಂಪಿಂಗ್ ಮಾಡಿ ಸ್ಟುಡಿಯೋ ಮಾಡಿಬಿಟ್ರು. ಅದು 300%ಗೆ ಹೋಯ್ತು. 14 to 15% ಇದ್ದ ಟೂರಿಸಮು 300% ಹೋಯ್ತು. ಇವತ್ತೆಲ್ಲ ಕಡೆ ಲಂಡನ್ನಲ್ಲಿ 50% ಸಬ್ಸಿಡಿ ಕೊಡ್ತಿದ್ದಾರೆ, ಸಿಂಗಾಪುರಲ್ಲಿ ಕೊಡ್ತಾರೆ, ಫಿಲಿಪೈನ್ಸ್ನಲ್ಲಿ ಕೊಡ್ತಾರೆ. ನಮ್ಮಲ್ಲೇ ಈಗ ಕಾಶ್ಮೀರಲ್ಲಿ ಶೂಟ್ ಮಾಡಿದ್ರೆ 5 crore ಸಬ್ಸಿಡಿ ಇದೆ. ಉತ್ತರ ಪ್ರದೇಶದಲ್ಲಿ ಮಾಡಿದ್ರೆ 5 crores ಇದೆ, ಮಧ್ಯಪ್ರದೇಶದಲ್ಲಿ 5 crores ಇದೆ. ಅದನ್ನೇ ನಾನು CM ಅವ್ರಿಗೆ ಹೇಳಿದೆ, ಸರ್ ನಮ್ಮ ಮೈಸೂರು ಭಾಳ ಅಡ್ವಾಂಟೇಜು, ಅದನ್ನ ಟೂರಿಸಮ್ಗೆ ಟೈ ಅಪ್ ಮಾಡಿಬಿಟ್ಟು ಮಾಡಿ. ರೈಟ್ 16 ವರ್ಷ ಆಯಿತು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸರ್ಕಾರ ಸ್ಥಾಪನೆ ಮಾಡಿ. ನೀವು ಕೂಡ ಒಂದು ಟರ್ಮಲ್ಲಿ ಅದಕ್ಕೆ ಅಧ್ಯಕ್ಷರಾಗಿದ್ರಿ. ಅಕಾಡೆಮಿಯ ಕೆಲಸ ಕೇವಲ ವರ್ಷಕ್ಕೆ ಒಂದು ಫಿಲ್ಮ್ ಫೆಸ್ಟಿವಲ್ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿದೆ ಅನ್ನಿಸ್ತಿಲ್ವಾ? ಇಲ್ಲ, ಹಾಗಿಲ್ಲ. ನಾನಿದ್ದಾಗ ಬೇಕಾದಷ್ಟು ಕಾನ್ಸ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿ ಅಲ್ಲಿ ಒಂದು ಕನ್ನಡದು ಶಾಪ್ ಓಪನ್ ಮಾಡಬೇಕು, ಗೋವಾದಲ್ಲಿ ಓಪನ್ ಮಾಡಬೇಕು, ಬೆಳ್ಳಿ ಹೆಜ್ಜೆ ಅಂತ ನಾಗವರ್ಣ ಮಾಡಿದರು, ಗುರುತಿಸಿ ಅದನ್ನು ಮಾಡ್ತಾಯಿದ್ವಿ. ಈಗ ಫಿಲಮ್ ಸಿಟಿನೂ ನಾನು ಅಕಾಡೆಮಿಯಿಂದನೇ ತಂದಿದ್ದು. ವೆನ್ ಐ ವಾಸ್ ದಿ ಚೇರ್ಮನ್ ಅಕಾಡೆಮಿ, ಅಲ್ಲಿಂದಾನೇ ಪ್ರಪೋಸಲ್ ಹೋಗಿದ್ದು. ಈ ಥರ ಅದು ಬರೋ ಅಧ್ಯಕ್ಷರು ಅವರವರ ಚಿಂತನೆಯಿಂದ ಮಾಡ್ಕೊಂಬರ್ಬೇಕಾಗುತ್ತೆ. ಬಟ್ ಅದು ಒಳ್ಳೆಯ ಒಂದು ನಮಗೆ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ಕೊಂಡು ಅದ್ರ ಥ್ರೂ ಸರ್ಕಾರಕ್ಕೆ ಹೋಗೋದಕ್ಕೆ ನಿಜ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ಮಾರ್ಚ್ನಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಅದ್ರ ಸುತ್ತಲೇ ಅಕಾಡೆಮಿಯ ಕಾರ್ಯಾಚರಣೆ ಕಾರ್ಯಕ್ಷೇತ್ರ. ಅದು ಏನು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಧ್ಯಕ್ಷರು ಯಾರು ಬರ್ತಾರೆ ಅವರ ಥಾಟ್ಸ್ನ ಹಾಕಿ ಅವರು ಅದನ್ನು ಪ್ರೋಗ್ರೆಸಿವ್ ಆಗಿ ತಗೊಂಡು. ರೈಟ್ ಚಿತ್ರರಂಗಕ್ಕೆ ನಿರ್ದೇಶಕ ಹಾಗೂ ನಿರ್ಮಾಪಕನಾಗಿ ನೀವು ಪಾದಾರ್ಪಣೆ ಮಾಡಿ 50ನೇ ವರ್ಷ. 1975ನೇ ಇಸ್ವಿನಲ್ಲಿ ನಿಮ್ಮ ಮೊದಲನೇ ಚಿತ್ರ ನಿರ್ದೇಶನ ಹಾಗೂ ನಿರ್ಮಾಪಕರಾಗಿ. ಆದರೆ ಅದಕ್ಕೂ ಮುಂಚೆನೇ ನೀವು ಬಾಲನಟರಾಗಿ. ಹೌದು, ಆ್ಯಕ್ಚುಲಿ ನಾನು ವೆರಿ ಫಾರ್ಚುನೇಟ್. ಪಾಪ ಬೇರೆ ಕೆಲವರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಾಗಿಲು ತಟ್ಟಬೇಕಾದ್ರೇ ಸೈಕಲ್ ತುಂಬ ಹೊಡಿಬೇಕಾಗುತ್ತೆ. ಬಟ್ ಫಾರ್ಚುನೇಟ್ಲಿ ಬೈ ದಿ ಗ್ರೇಸ್ ಆಫ್ ಗಾಡ್ ನಾನು ಫಿಲಮ್ ಫ್ಯಾಮಿಲಿಲೇ ಹುಟ್ಟಿದೆ. ನಮ್ಮ ತಾಯಿ ಆ್ಯಕ್ಟ್ರಸ್ಸು, ನಮ್ಮ ತಂದೆ ಫಿಲಮ್ ಪ್ರೊಡ್ಯೂಸರು. ಅಲ್ಲಿಂದನೇ ನಾನು ಕಲ್ತ್ಕೊಂಡು ಬಂದಾಗ ನನ್ನನ್ನು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಮ್ಮ ಫಾದರು ಮದರು ನಾನು 5-6-7 ಪಿಕ್ಚರಲ್ಲಿ ಕೆಲಸ ಮಾಡಿದೆ. ರಾಜ್ಕುಮಾರ್ ಅವ್ರ ಜೊತೆನಲ್ಲೂ 1954ನಲ್ಲೇ
ನಮ್ಮ ಕಂಪ್ನಿ ಭಕ್ತ ಚೇತ ಅಂತ, ದಟ್ ವಾಸ್ ದಿ ಫಸ್ಟ್ ಜಾತಿ ಮೇಲೆ ಫಿಲಮ್ ತೆಗೆದಿದ್ದು, ಯಾರು ಅಲ್ಲಿವರೆಗೂ ತೆಗೆದಿರಲಿಲ್ಲ. ಆ ಫಿಲಮಲ್ಲಿ ನಾನು ರಾಜ್ಕುಮಾರ್ ಅವ್ರ ಜೊತೆಲಿ ಮಾಡಿದೆ, ಮುಟ್ಟಿದ್ದೆಲ್ಲ ಚಂಚಲ ಕುಮಾರಿ ಅಂತ. ಬಟ್ ನನಗೆ ಒಂಥರ ಥ್ರಿಲ್ ಬಂದಿದ್ದು ಕ್ಯಾಮ್ರಾ ಹಿಂದ್ಗಡೆ. ಹೌದು, ತುಂಬಾ ಜನ ನೀವು ಇವತ್ತಿಗೂ ರಾಕ್ಲೈನ್ ವೆಂಕಟೇಶ್ ಬೈತಾ ಇರ್ತಾರೆ, ಏನ್ ಸರ್ ನೀವು ಆಕ್ಟರ್ ಆಗೋದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲಾರೋ ಡೈರೆಕ್ಟರ್ ಆಗಿ ಹಿಂಗೆ ಸಿಗಾಕೊಂಬಿಟ್ರಿ ಅಂತ. ಹೌದು, ಇಲ್ಲ ಸರ್, ಆ ಚಾಲೆಂಜೇ ಬೇರೆ. ನನಗೆ ಅದ್ರ ಮೇಲೆ ಆಸೆ ಇತ್ತು, ಟೆಕ್ನಾಲಜಿ, ಕ್ಯಾಮ್ರಾ, ಸ್ಟೋರಿ ರೈಟಿಂಗು, ಮ್ಯೂಸಿಕ್. ಬಿಕಾಸ್ 21 ಕ್ರಾಫ್ಟ್ ಒಬ್ಬ ಡೈರೆಕ್ಟರ್ಗೆ ಗೊತ್ತಿರಬೇಕು. ಹೌದು, 21 ಕ್ರಾಫ್ಟ್ಸ್. He should know what is photography, he should know what is music, lyrics ಏನು, ಡೈಲಾಗ್ ರೈಟ್ ಏನು, ಪರ್ಫಾರ್ಮೆನ್ಸ್ ಏನು, ಅಂಡರ್ಪ್ಲೇ ಮಾಡಬೇಕಾ, ಹೈ ಡ್ರಾಮಾ ಮಾಡಬೇಕಾ, ಕಾಸ್ಟ್ಯೂಮ್ಸ್ ಹೆಂಗೆ ಹೊಲಿಬೇಕು, ಸೆಟ್ ಹೆಂಗೆ ಹಾಕಬೇಕು, ಈ ಥರ. ಆಮೇಲೆ ಎಡಿಟಿಂಗ್ ಯಾವ ಥರ ಮಾಡಬೇಕು, ಫೋಟೋಗ್ರಫಿಗೆ ಏನು ಲೈಟಿಂಗ್ ಮಾಡಬೇಕು, ಯಾವ ಸೀನಿಗೆ ಯಾವ ಥರ ಲೈಟಿಂಗ್ ಮಾಡಬೇಕು, ಈ ಥರ ಅದು ಚಾಲೆಂಜಿಂಗ್ ಜಾಬ್ ಫಾರ್ ಎ ಡೈರೆಕ್ಟರ್. ಅವನು 21 ಕ್ರಾಫ್ಟಲ್ಲೂ ಸ್ವಲ್ಪ ಅವನಿಗೆ ಅದು ತಿಳುವಳಿಕೆ ಇರಬೇಕು. ಆವಾಗಲೇ ಅವ್ನು ಇನ್ನೊಬ್ಬ ಫೋಟೋಗ್ರಾಫರ್ಗಾಗಲಿ ಮ್ಯೂಸಿಕ್ ಡೈರೆಕ್ಟರ್ಗಾಗಲಿ ಏನು ಬೇಕು ಅಂತ ಹೇಳಕ್ಕೆ ಅನ್ಕೊಳ್ಳ. ಸೊ ನನಗೆ ಐ ಥಾಟ್ ದಟ್ ಈಸ್ ಎ ಚಾಲೆಂಜಿಂಗ್ ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಸ್ಟೋರಿ ರೈಟಿಂಗ್ ಆ್ಯಂಡ್ ಎಡಿಟಿಂಗ್. ನಿಮ್ಮ ಲೆಗಸಿನ ನೋಡಿದಾಗ ಸ್ಕ್ರೀನ್ ಪ್ಲೇ ಅನ್ನೋದು ನನಗೆ 2-3 ಸರಿ ಅವಾರ್ಡ್ ಬಂದಿದೆ ಸ್ಕ್ರೀನ್ ಪ್ಲೇಗೆ. ಟ್ರೂ, ದಟ್ ಈಸ್ ಆಲ್ಸೋ ಎ ಚಾಲೆಂಜ್. ಸೊ ಈಗ ಸ್ಕ್ರೀನ್ ಪ್ಲೇ ಅನ್ನೋದು ಒಂದು ಮಹಾಭಾರತ ಕೊಟ್ಟರು ನೀವು 2 ಗಂಟೆಲಿ ಹೇಳಬೇಕು, ರಾಮಾಯಣ ಕೊಟ್ಟರು 2 ಗಂಟೆಲಿ ಹೇಳಬೇಕು. ಅದು ಹೆಂಗೆ ಹೇಳ್ತೀರಾ ಅನ್ನೋದೇ ದೊಡ್ಡ. ಇವತ್ತಿಗೆ ಸ್ಕ್ರೀನ್ ಪ್ಲೇ ಅನ್ನೋದು ಅದಕ್ಕೆ ಭಾಳ ಇಂಪಾರ್ಟೆನ್ಸ್. ಸ್ಕ್ರೀನ್ ಪ್ಲೇ ಹಾಲಿವುಡ್ನಲ್ಲಾಗಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಟರ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಮಾಡಿದ್ದಾರೆ. ಆಗಾಗ್ಲೇ ನಿಮ್ದೊಂದು ದೊಡ್ಡ ಲೆಗಸಿ ಇತ್ತು. ಮಹಾತ್ಮ ಪಿಕ್ಚರ್ಸ್ದಾಗಲಿ, ನಿಮ್ಮ ತಂದೆಯವ್ರದ್ದಾಗಲಿ, ನಿಮ್ಮ ತಾಯಿಯವರು ಆಕ್ಟ್ರೆಸ್ ಆಗಿದ್ರು, ತಂದೆಯವರು ನಿರ್ಮಾಪಕ ನಿರ್ದೇಶಕರು ಆಗಿದ್ರು. ನಿಮ್ಗೆ ಅದು ಬರ್ಡನ್ ಅನ್ನಿಸ್ಲಿಲ್ವಾ? ನಮ್ಮ ತಂದೆಯವ್ರಿಗೆ ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ ಇತ್ತು. ಅವರು ಪೊಲಿಟಿಕಲ್ ಸಫರರು. ಆ ಪೊಲಿಟಿಕಲ್ ಸಫರ್ಗೆ ಒಂದು ಸೀಟ್ ಇರ್ತಿತ್ತು 5-8. ಆಮೇಲೆ ನಿಡ್ಲಿಂಗಪ್ಪ ಅವ್ರು ನಮ್ಮ ತಂದೆಯವ್ರಿಗೆ ಭಾಳ ಕ್ಲೋಸು. ಯಾಕೆಂದರೆ ನಿಡ್ಲಿಂಗಪ್ಪ ಅವ್ರು ಅರಸೀಕೆರೆಗೆ ಬಂದರೆ ನಮ್ಮ ಮನೇಲೇ ಇರ್ತಿದ್ರಂತೆ. ಅಲ್ಲಿಂದ ಅವ್ರವ್ರಿಗೆ ರಿಲೇಷನ್. ಸೊ ನಾನು ಹೇಳ್ಬಿಟ್ಟು ಕೊಡಿಸ್ಕೊಡ್ತೀನಿ, ನೀ ಡಾಕ್ಟ್ರ್ ಆಗು ಅಂತ. ನಾನು ಆಗಲಿಲ್ಲ. ಕೊನೆಗೆ ನನಗೆ ನಮ್ಮ ತಂದೆಯವರು ತೆಗಿತಾ ಇದ್ದಿದ್ದು ಪಿಕ್ಚರ್ ಇತ್ತಲ್ಲ, ಆ ಕಾಲಕ್ಕೆ ಅವರು ಫೋಕ್ಲರು, ಮೈಥಾಲಜಿ, ಸ್ವಲ್ಪ ಸೋಷಿಯಲ್ ಕಡೆಗೆ ಬಂದಿದ್ರು. ಹೊಸ ಥಿಂಕಿಂಗು, ಅವ್ರ ಥಾಟು. ಅವರು ನಾನು ರಿಸ್ಕ್ ತಗೊಳ್ಳೋದಿಲ್ಲ, ಬಿಕಾಸ್ ಹಿ ವಾಸ್ ವೆರಿ ಕ್ಯಾಲ್ಕುಲೇಟಿವ್. ಅವರು ಕನ್ನಡ ಚಿತ್ರರಂಗದ ಎಕನಾಮಿಕ್ಸ್ ಏನು, ಈ ಕನ್ನಡ ಚಿತ್ರಕ್ಕೆ ಇಷ್ಟೇ ಖರ್ಚು ಮಾಡಬೇಕು, ಇಷ್ಟೇ ಪ್ರಾಫಿಟ್ ಬರಬೇಕು. ಅವ್ರು 25,000 ಪ್ರಾಫಿಟ್ ಬಂದರೆ ಹಿ ವಾಸ್ ವೆರಿ ಹ್ಯಾಪಿ. ಬಟ್ ಕಳ್ಕೊತಾ ಇರಲಿಲ್ಲ. ₹1 ಇವತ್ತರೆಗೂ ಕಳ್ಕೊಂಡಿಲ್ಲ. ಬಸವರಾಜಯ್ಯನವರು ಹೇಳೋರು, ಏನೇ ನಿಮ್ಮಪ್ಪ ₹1,000 ಖರ್ಚಾಗ್ಬಿಟ್ರೆ ಬೈತಾರಲ್ಲಪ್ಪ ನಿಮಗೆಲ್ಲ ಅಂತ. ಇವತ್ತಿಗೆ ಅದು ನನಗೆ ಅನ್ನಿಸ್ತಾ ಇದೆ, ನಾನು ಸ್ವಲ್ಪ ತುಂಬ ಬಿಗ್ ಇದಾಗ ಹೋಗಿ ಲ್ಯಾವಿಶ್ ಆಗಿ ಹೋಗಿ ಐ ಲಾಸ್ಟ್ ಎವ್ರಿಥಿಂಗ್. ಏನೂ ಇಲ್ಲ ನನ್ನ ಹತ್ರ, ಬಟ್ ಪಿಕ್ಚರ್ಸ್ ಇದೆ. ಬಟ್ ನಮ್ಮ ತಂದೆಯವರ ಪಾಲಿಸಿ ಇತ್ತಲ್ಲ ಎಕನಾಮಿಕ್ಸು, ಇವತ್ತಿಗೂ ಎಲ್ಲ ಪ್ರೊಡ್ಯೂಸರ್ಗೂ ಅದೊಂದು ಪಾಠನೇ. ಬಿಕಾಸ್ ಹೇಗೆ ಒಂದು ರಿಸ್ಟ್ರಿಕ್ಟೆಡ್ ಬಡ್ಜೆಟಲ್ಲಿ ಮಾಡಿ ನಾವು ಇದೊಂದು ಪ್ರೊಫೆಷನ್ ಅಂತ ಮಾಡಿದಾಗ ನಮ್ಗೇನಾದ್ರು ಕೂಲಿ ಸಿಕ್ಕಬೇಕು ಅನ್ನೋ, ಹೊಟ್ಟೆಪಾಡು ನಡಿಬೇಕು, ಕೂಲಿ ಸಿಗಬೇಕು, ಇದು ಅವರ ಕಾನ್ಸೆಪ್ಟ್ ಆಗಿತ್ತು. ಅದು ಇವತ್ತಿಗೂ ನೋಡಿದ್ರೆ ಈಗ 300 ಪಿಕ್ಚರ್ ಮಾಡಿ ಪ್ರತಿ ಶುಕ್ರವಾರ 12 ಪಿಕ್ಚರ್, 12 ಜನ ಬಲಿ ಆಗ್ಬಿಡ್ತಾ ಇದ್ದಾರೆ. ಅದಂದಾಗ ಅನ್ಸ್ಕೊಳ್ಳುತ್ತೆ. ಹೌದು. ಇವಾಗ ಕಳೆದ ವಾರನೂ ಕೂಡ 12 ಸಿನಿಮಾಗಳು ರಿಲೀಸ್ ಆಗಿದೆ. ನೋಡಿ, ನಾನು ನೆನ್ನೆ ಮಂಗಳೂರಲ್ಲಿದ್ದೆ. ನಾನೀಗ ಕಂಬಳ ಮಾಡ್ತಾಯಿದ್ದೀನಿ, ಕನ್ನಡ ಮತ್ತು ತುಳು. ಸೊ ನಾನು ಅಲ್ಲಿ ನಮ್ಮ ರೈಟರ್ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅಂತಿದ್ದಾರೆ. ಅವ್ರಿಗೆ ಹೇಳಿದೆ, ಸರ್ ನವಂಬರ್ ದೀಪಾವಳಿಗೆ ರಿಲೀಸ್ ಮಾಡ್ಬೋಣ ಕಂಬಳ ಹಾಗೆ ಅಂತ. ಸರ್ ಇಲ್ಲ, ಆ ಥರ ರಿಲೀಸ್ ಮಾಡೋಕ್ಕಾಗಲ್ಲ ಸರ್, ಕ್ಯೂ ಇದೆ, ಕ್ಯೂನಲ್ಲೇ ಬರಬೇಕಾಗುತ್ತೆ. ನಾನು ಆಮೇಲೆ ಹೋಗಿ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ಮಾಡಿರೋದು ಭಾಳ ಒಳ್ಳೆಯದು. ಯಾಕೆಂದರೆ ಈ ಥರ ನಾವು 12 ಜನ ಯಾರಿಗೂ ಸಿಗಲ್ಲ. ಹೌದು, ಏನಾದರೂ ಒಂದು ಸ್ಟ್ರೀಮ್ ಲೈನ್ ಆಗಲಿಲ್ಲ ಅಂದರೆ, ನಮ್ಮಲ್ಲೂ ಇತ್ತದು, ಅದನ್ನು ಕೆಲವರು ಹಿತಾಸಕ್ತಿಯವರು ಒಡೆದ್ರು. ನಾವು ಅದು 7 ವಾರ ಅಂತ ರಾಜ್ಕುಮಾರ್ನ ಕರ್ಕೊಂಡು ಹೋಗಿ ನಾನೇ ಲೀಡ್ಶಿಪ್ ತಗೊಂಡಿದ್ದೆ. 7 ವಾರ ನಂತರ ಬರಬೇಕು ಅದು ಪರಭಾಷಾ ಚಿತ್ರಗಳು ಅಂತ. ಸರ್ಕಾರ ಅವಾಗ ಸಿದ್ದರಾಮಯ್ಯನವರೇ ಇದ್ದರು. 4 ವಾರಕ್ಕೆ ಆರ್ಡ್ರ್ ಮಾಡಬೇಕು ಅಂತಿದ್ರು. ಅಷ್ಟರಲ್ಲಿ ನಮ್ಮವರೇ ಭಾಳ ಬುದ್ಧಿವಂತರು. ಬ್ಯಾಕ್ ಸ್ಟ್ಯಾಬ್ ಅಂತಾರಲ್ಲ, ರಾಜ್ಕುಮಾರ್ಗೆ ಬ್ಯಾಕ್ ಸ್ಟ್ಯಾಬ್ ಮಾಡಿಬಿಟ್ರು. ಅಂದರೆ ಒಂದು ಹಳೆ ಡೇಟಲ್ಲಿ ಒಂದು ಲೆಟರ್ ಕೊಟ್ಬಿಟ್ಟು ಸುಪ್ರೀಂ ಕೋರ್ಟಿಂದ ಸ್ಟೇ ತರಿಸ್ಬಿಟ್ರು. ಸೊ ಹೀಗೆ ಆಗಿ ಅದು ಇವತ್ತು ನಾವು ಕನ್ನಡ ಚಿತ್ರಗಳು ಫೇಸ್ ಮಾಡ್ತಿರೋದೇ ಅಲ್ಲಿ ತುಂಬಾ ಇರಲಾಗ್ತಿದೆ. ರೈಟ್. ಬಾಬು ಸರ್, ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ, ವೈವಿಧ್ಯಮಯ ಜಾನ್ರಾಗಳು
ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಸಿನಿಮಾಗಳನ್ನೇ ಕಥೆಗಳನ್ನ ಹುಡುಕಿ ಮಾಡ್ತಾ ಇದ್ರಿ. ಇವಾಗ ನಾಗರಹೊಳೆ ಒಂದು ರೀತಿನಲ್ಲಿ ಮೊದಲನೇ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಯಾರು ಆ ಥರ ಟ್ರೈನ್. ಹೌದು. ಆಮೇಲೆ ಮಕ್ಕಳನ್ನ ಒಂದು ಪ್ರಧಾನ ಪಾತ್ರಗಳಲ್ಲಿ ಇಟ್ಟು ಅದೊಂದು ಕಮರ್ಷಿಯಲ್ ಅದಕ್ಕೆ ಚೌಕಟ್ಟಲ್ಲಿ ಒಂದು ಸಿನಿಮಾ ಮಾಡೋದು ಒಂದು ದೊಡ್ಡ ರಿಸ್ಕ್ ಆಗಿತ್ತು. ಅಲ್ಲಿಂದ ಕನ್ನಡ ಚಿತ್ರರಂಗದಲ್ಲಿ ಆ ರೀತಿಯ ಸಿನಿಮಾಗಳು ಬರೋದಕ್ಕೆ ಪ್ರಾರಂಭ ಆಯಿತು. ನಂತರ 80ರ ದಶಕಕ್ಕೆ ಬಂದಾಗ ಅಂಬರೀಷ್ ಅವ್ರಿಗೆ ಮಾಡಿದಂಥ ಅವರ ಬರೀ ಅಂಬರೀಷ್ ಅವರ ಜೀವನದ ಪ್ರಮುಖ ಚಿತ್ರ ಅಲ್ಲ ಅದು, ಅಂತ ಭಾರತೀಯ ಚಿತ್ರರಂಗದಲ್ಲೇ ಒಂದು ಪೊಲಿಟಿಕಲ್ ಫಿಲಮ್ಗಳಿಗೆ ಹೊಸ ದಿಕ್ಕನ್ನು ತೋರಿಸ್ತು ಬಂಧನ. ಸೊ ಈ ರೀತಿ ವೈವಿಧ್ಯಮಯ ಸಿನಿಮಾಗಳು ನಿಮ್ಗೆ ಇನ್ಫ್ಲೂಯೆನ್ಸ್ ಎಲ್ಲಿಂದ ಬಂತದು? ನನಗೆ ಮೊದಲಿಂದ ಏನಾಗ್ತಿತ್ತು ಅಂದರೆ, ನಾನು ನಮ್ಮ ಮನೆ ಹತ್ರ ಸರಸ್ವತಿಪುರಂ, ನಮ್ಮದು ಮೈಸೂರಲ್ಲಿ, ಅಲ್ಲಿ ಗಾಯತ್ರಿ ಗಣೇಶ ಅಂತ 2 ಥಿಯೇಟ್ರ್ ಇತ್ತು. ರೈಟ್. ಅಲ್ಲಿಗೆ ನಮ್ಮ ತಂದೆಯವರು ಭಾಳ ಪಿಕ್ಚರ್ ನೋಡೋರು. ಸೊ ನಮ್ಮನ್ನು ಕರ್ಕೊಂಡು ಹೋಗೋರು. ಸೊ ಆವಾಗಲಿಂದ ಹಿಂದಿ, ಇಂಗ್ಲೀಷು, ತಮಿಳು ಎಲ್ಲ ಪಿಕ್ಚರ್ಸು ರೆಗ್ಯುಲರ್ಲಿ ವಾರಕ್ಕೆ 3 ದಿವಸ ಕಾಲೇಜಿಗೆ ಚಕ್ಕರ್ ಹೊಡೆದು ಬೆಳಿಗ್ಗೆ ಮಾರ್ನಿಂಗ್ ಶೋ ಹೀಗೆ ಸಿನಿಮಾ ನೋಡೋದಿತ್ತು. ನನಗೇನಿತ್ತು ಅಂದರೆ, ಪ್ರತಿಯೊಬ್ಬರು ಡಾಕ್ಟರ್ ಆಗ್ತಾರೆ. ಕೆಲವರು ಹಾರ್ಟ್ ಸ್ಪೆಷಲಿಸ್ಟು, ಕೆಲವರು ಕಿವಿ ENT ಅಂತಾರೆ, ಕೆಲವರು ಕಿಡ್ನಿ ಸ್ಪೆಷಲಿಸ್ಟು, ಕೆಲವರು ಬೋನ್ ಹೀಗಾಗ್ತಾರೆ. ಬಟ್ ನನಗೇನಂದರೆ, ಐ ವಾಂಟೆಡ್ ಟು ಬಿ ಎ ಡಾಕ್ಟರ್, ನೋ ಸ್ಪೆಷಲಿಸ್ಟ್, ಎವ್ರಿಥಿಂಗ್ ಐ ವಾಂಟ್ ಟು ಡೂ ಇಟ್ ಮೊದಲಿಂದ ಅದು. ಸೊ ಅದಕ್ಕೆ ಆಮೇಲೆ ನಾನು ಮುಟ್ಟಿದ್ದನ್ನು ಮತ್ತೆ ಮುಟ್ಲೇ ಇಲ್ಲ. ನನಗೆ ಬಂಧನ ಮಾಡಿದ್ಮೇಲೆ 8 ಜನ ಅಂತೂ ಮಾಡಿ ಅಂತ ಆದಮೇಲೆ ನನಗೆ ವೀರಾಸ್ವಾಮಿ ಅವ್ರ ಕರೆದು ಚಕ್ರವ್ಯೂಹ ಡೈರೆಕ್ಟ್ ಮಾಡು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ಅದು ಏನು ನಾನೇ ಮಾಡಿದ ಪಿಕ್ಚರ್ ನಾನೇನು ಮಾಡೋಕ್ಕೆ ನನಗೆ ಥ್ರಿಲ್ಲೇ ಇರಲ್ಲ ಸರ್ ಅಂತ. ಯಾಕೆಂದರೆ ಅದು ಏನಾಯಿತು, ನಾನು ಹಿಂದಿ ಅಂತ ಮಾಡ್ಬೇಕಾದ್ರೆ ನನಗೇನು ಕೆಲಸನೇ ಇರ್ತಿರಲಿಲ್ಲ ನನಗೆ. ಯಾಕೆಂದರೆ ಅದೇ ಒರಿಜಿನಲ್ ಅಂತ ಮಾಡ್ಬೇಕಾದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಒಂದೊಂದು ಶಾರ್ಟ್ ಆಗುವಾಗಲೂ ಯೋಚನೆ ಮಾಡಬೇಕು, ಏನು ತೆಗಿಬೇಕು, ಏನು ಮಾಡಬೇಕು, ಯಾವ ಥರ ಕ್ಯಾಮ್ರಾ ಮೂಮೆಂಟ್ ಇಡಬೇಕು, ಪರ್ಫಾರ್ಮೆನ್ಸ್ ಏನು ಅನ್ನೋದು ಒಂದು ಎವ್ರಿ ಟೈಮ್ ಇಸ್ ಒನ್ ಅಡ್ವೆಂಚರ್. ಒಂದ್ಸರಿ ಆದಮೇಲೆ ಮತ್ತೆ ಅದನ್ನೇ ತೆಗಿಯುವಾಗ, ನಾನು ಹಿಂದಿ ತೆಗಿಯುವಾಗ ಭಾಳ ಬೇಜಾರಾಗೋಯ್ತು ನನಗೆ. ಸೊ ಆವಾಗ ನಾನು ಸರಿ ಇದೇ ಥರ ಕಥೆಗಳು ಮಾಡಬಾರ್ದು, ಬೇರೆ ಬೇರೆ ಜನ ಅಂತ. ಲಕ್ಕಿಲಿ 85% ಆಫ್ ದಿ ಫಿಲಮ್ಸ್ ಆರ್ ಆಲ್ ಸಕ್ಸಸ್ಫುಲ್. 100 Days, ಸಿಲ್ವರ್ ಜೂಬ್ಲಿ ನೋಡಿ. ಈಗ ಮುಂಗಾರಿನ ಮಿಂಚು ಒಂದು ಜನರು, ಭೂಮಿ ತಾಯಿ ಚೊಚ್ಚಲ ಮಗ ಒಂದು ಜನರು, ಮುತ್ತಿನ ಹಾರ, ಆ ಥರದ್ದು ಯಾರು ಇನ್ನೂ ಟಚ್ಚೇ ಮಾಡೋಕ್ಕಾಗಿಲ್ಲ. ಆಮೇಲಿಂದ ಹಿಮಪಾತ, ಅದು ಅಷ್ಟೇ ಒಂದು ಟಿ.ಕೆ. ರಾಮರಾವ್ದು ನಾವೆಲ್ಲು, ಹೂವಣ್ಣು, ನಮ್ಮ ತ್ರಿವೇಣಿ ಅವರ ಕಾದಂಬರಿ. ಹೀಗೆ ನನಗೆ ಅದು ಮೊದಲಿಂದ ಆ ಥರನೇ ಬಂದು, ಆಮೇಲೆ ಒಂದು ಕಾಮಿಡಿ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ಕಾಮಿಡಿ ಸೀರೀಸೇ ಆಗೋಯ್ತು. ಅದು ಆಲ್ 3 films ಆರ್ 100 Days. ರೈಟ್. ಸ್ಟೇಟ್ ಅವಾರ್ಡ್ ಬಂದ್ಬಿಡ್ತು, ಫಿಲಮ್ ಫೇರ್ ಅವಾರ್ಡ್ ಬಂತು. ಆಮೇಲೆ ಕಮರ್ಷಿಯಲಿ ಇಟ್ ಡಿಡ್ ವೆಲ್ ಆಲ್ಸೋ. ಇಟ್ ಬೇರೆ ಲ್ಯಾಂಗ್ವೇಜ್ಗಳಿಗೂ ಹೋಯಿತು. ಹೌದು. ವಿಷ್ಣುವರ್ಧನ್ ಅವರ ಕರಿಯರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ರಿ, ಅಂಬರೀಷ್ ಅವರ ಕರಿಯರ್ನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ರಿ. ಅದೇ ರೀತಿ ನಿಮ್ಮ ಜೊತೆ ಕೆಲಸ ಮಾಡಿರೋ ಒಬ್ಬರು ನಟರು ನಿಮ್ಮ ಸಿನಿಮಾಗಳ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ ಒಂದು ಮಾತಾಡಿ ಒಂದು ವಿಡಿಯೋ ಬೈಟ್ ಕಳಿಸ್ಕೊಟ್ಟಿದ್ದಾರೆ. ಅದನ್ನ ನೋಡಿ ನಮ್ಮ ಮಾತುಕತೆ ಮುಂದುವರಿಸೋಣ. ಹಲೋ ಬಾಬು ಸರ್, ನಮಸ್ಕಾರ. ಹಾಯ್ ಶ್ಯಾಮ್. ಇವತ್ತು ಬಾಬು ಸರ್ನ ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ ಕೇಳಿ ಭಾಳ ಖುಷಿ ಆಗ್ತದೆ. ಈ ಸಚ್ ಅನ್ ಅಮೇಝಿಂಗ್ ಡೈರೆಕ್ಟರ್. ನಾನೇ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋ ಚಿತ್ರ ನೋಡಿ. ಮೊದಲು ಮುಂಗಾರಿನ ಮಿಂಚು, ಆಮೇಲೆ ಭೂಮಿ ತಾಯಿ ಚೊಚ್ಚಲ ಮಗ, ಆಮೇಲೆ ಕೋತಿಗಳು ಸಾರ್ ಕೋತಿಗಳು, ಕುರಿಗಳು ಸಾರ್ ಕುರಿಗಳು, ಕತ್ತೆಗಳು ಸಾರ್ ಕತ್ತೆಗಳು. ಏನು ರೇಂಜ್ ನೋಡಿ. ಮುಂಗಾರಿನ ಮಿಂಚು ಪ್ಯೂರ್ ಲವ್ ಸ್ಟೋರಿ ಅದು. ಭೂಮಿ ತಾಯಿ ಚೊಚ್ಚಲ ಮಗ ನಮ್ಮ ವ್ಯವಸ್ಥೆ ಬಗ್ಗೆ ಒಂದು ಸಾಲಿಡ್ ಪೊಲಿಟಿಕಲ್ ಕಮೆಂಟ್ ಅದು. ಕೋತಿಗಳು ಕುರಿಗಳು ಕತ್ತೆಗಳು ಮ್ಯಾಡ್ ಕಾಮಿಡಿ. ಒಬ್ಬ ಆ್ಯಕ್ಟರ್ ಆಗಿ ನಾನು ಬೇರೆ ಥರ ಜಾನರ್ ಮಾಡೋದು ಓಕೆ, ಆದರೆ ಒಬ್ಬ ಡೈರೆಕ್ಟರ್ ಆಗಿ ನೋಡಿ ಎಷ್ಟು ಅದ್ಭುತವಾಗಿ ಗಂಭೀರವಾದ ಒಂದು ಬಂಧನನೂ ಮಾಡ್ತಾರೆ, ಮುತ್ತಿನ ಹಾರ ಮಾಡ್ತಾರೆ, ಗಂಡು ಬೇರುಂಡ ಮಾಡ್ತಾರೆ, ಕೋತಿಗಳು ಸಾರು ಮಾಡ್ತಾರೆ. ಆ ರೇಂಜ್ ಇದೆಯಲ್ಲ, ದಟ್ ಪ್ರೂವ್ಸ್ ಒಬ್ಬ ಡೈರೆಕ್ಟರ್ ಅಂದ್ರೆ ಏನು ಸರ್, ಸ್ಟೋರಿ ಟೆಲ್ಲರ್ ಅಷ್ಟೇ. ಆ ಸ್ಟೋರಿ ಯಾವುದಾಗಿದ್ರೂ ಸರಿ ಅದನ್ನು ನಾನು ಅದ್ಭುತವಾಗಿ ಹೇಳ್ತೀನಿ ಅಂತ ತೋರಿಸಿದವರೇ ರಾಜೇಂದ್ರ ಸಿಂಗ್ ಬಾಬು ಅವರು. ಅವ್ರ ಜೊತೆ ನಾನು ಕೆಲಸ ಮಾಡಿದಾಗ ಒನ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಿನಿಮಾಸ್ ಅಮೇಝಿಂಗ್. ನನಗೆ ಹಾಲಿವುಡ್ ಚಿತ್ರಗಳು, ಇಂಟರ್ನ್ಯಾಷನಲ್ ಚಿತ್ರಗಳ ಬಗ್ಗೆ ಒಲವಿತ್ತು. ಬಾಬು ಸರ್ ಜೊತೆ ಎಲ್ಲದರ ಬಗ್ಗೆ ಮಾತಾಡುವಂಥ ಅವಕಾಶ ಸಿಗ್ತದೆ. ಕುರಸೋವ ಬಗ್ಗೆ ಮಾತಾಡಬೇಕಾ? ಎಸ್. ಆ ಕಡೆ ಹೋಗ್ಬೇಕಾ? ಫ್ರೆಡ್ ಆಸ್ಟರ್ ಬಗ್ಗೆ ಮಾತಾಡಬೇಕಾ? ಎಸ್. ಫೆಲನಿ ಬಗ್ಗೆ ಮಾತಾಡಬೇಕಾ? ಬಾಬು ಸರ್ ರೆಡಿ. ಆ ಥರ ಹಿ ಎಸ್ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್. ನಂತರ ಸೆಟ್ಟಲ್ಲಿ ಸರ್ ದೊಡ್ಡ ಸೀನು, ಬಹಳ ಕನ್ಫ್ಯೂಷನ್, ಕಿಯಾಸ್ ಇರೋದನ್ನ ಎಷ್ಟು ಕಾಮಾಗಿ ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಟ್ ಮಾಡ್ತಾರೆ ಅಂದರೆ ಎವ್ರಿ ಡೈರೆಕ್ಟರ್ ಶುಡ್ ಲರ್ನ್ ದಟ್. ಆ ಕಂಟ್ರೋಲ್ ಆನ್ ದಿ ಸೆಟ್
ಅಮೇಝಿಂಗ್ ಆಗಿರ್ತಾ ಇತ್ತು. ಆ್ಯಂಡ್ ಎಲ್ಲ ಆರ್ಟಿಸ್ಟ್ನು, ನನ್ನ ಮಾತ್ರ ಅಲ್ಲ, ಎಲ್ಲ ಆರ್ಟಿಸ್ಟ್ನು ಭಾಳ ನೀಟಾಗಿ ಹ್ಯಾಂಡಲ್ ಮಾಡೋರು. ದಟ್ ಐ ಥಿಂಕ್ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ ಒಬ್ಬ ಡೈರೆಕ್ಟರ್ಗೆ. ಅವ್ರ ಜೊತೆ 5, 6, 7 ಚಿತ್ರಗಳು ಮಾಡಿದ್ದೀನಿ ಅನಿಸುತ್ತೆ. ಥ್ಯಾಂಕ್ ಯು ಬಾಬು ಸರ್ ಫಾರ್ ಆಲ್ ದಿ ನೀವು ಕೊಟ್ಟಂಥ ಅವಕಾಶಗಳಿಗೆ. ನಿಮ್ಮ ಜೊತೆ ಜೈ ಜಗದೀಶ್ ಇರ್ಬೋದು, ಬುದ್ಧಿ ಇರ್ಬೋದು, ನಿಮ್ಮ ಇಡೀ ತಂಡ, ದೇ ಆರ್ ಆಲ್ ಸೋ ನೈಸ್ ಟು ಮೀ. ಆ್ಯಂಡ್ ಇಫ್ ಐ ರಿಮೆಂಬರ್ ರೈಟ್, ಈ ವರ್ಷ ಬಾಬು ಸರ್ ಚಿತ್ರರಂಗಕ್ಕೆ ಬಂದು 50 ವರ್ಷಗಳು ತುಂಬುತ್ತೆ. ಆ್ಯಂಡ್ ಮಹಾತ್ಮ ಪಿಕ್ಚರ್ಸ್ 100 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂಥ ದೊಡ್ಡ ಇತಿಹಾಸ ಇರುವಂಥ ಕುಟುಂಬ. ಆ್ಯಂಡ್ ಬಾಬು ಸರ್, ಸೋ ಪ್ರೌಡ್ ಆಫ್ ಯು. ನಾನು ಅವ್ರಿಗೆ 3 ರೇಂಜು. ಒಂದು ಮುಂಗಾರಿನ ಮಿಂಚು, ಭೂಮಿ ತಾಯಿ ಚುಚ್ಚಲ್ಮಗಲ್ಲಿ ಒಂದು ರೆಬಲ್, ಇಬ್ಬರು ಫ್ರೆಂಡ್ಸಲ್ಲಿ ರೆಬಲ್ ಆಗೋದು. ಆಮೇಲೆ ಕಾಮಿಡಿ ಸೀರೀಸು, 3ರಲ್ಲೂ ಈ ಸೂಟೆಡ್. ಈಸ್ ಎ ವೆರಿ ವರ್ಸಟೈಲ್ ಆ್ಯಕ್ಟರ್. ರೈಟ್. ಯಾಕೆಂದರೆ ಒಬ್ಬ ಡೈರೆಕ್ಟ್ರಿಗೆ ಆ್ಯಕ್ಟರ್ ಇಂಪಾರ್ಟೆಂಟು. ನಾವು ಎಷ್ಟೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಂಡು ಅದನ್ನು ತರಬೇಕಲ್ಲ ಎಮೋಷನ್ನಲ್ಲಿ ಸ್ಕ್ರೀನ್ ಮೇಲೆ. ಅದು ಆ್ಯಕ್ಟರ್ ತಾನೆ. ನಿಜ ನಿಜ. ವೆರಿ ಫೈನ್ ಆ್ಯಕ್ಟರ್. ಎಸ್ ಆ್ಯಂಡ್ ವೆರಿ ಡಿಸಿಪ್ಲಿನ್ಡ್. ಟ್ರೂ. ರಿಮೇಕ್ ಸಿನಿಮಾಗಳನ್ನು ನೀವು ನಿರ್ಮಾಣ ಮಾಡಿದ್ದೀರಾ, ಆದರೆ ನಿರ್ದೇಶನ ಮಾಡಕ್ಕೆ ಹೋಗಲಿಲ್ಲ. ನನ್ನ ಒಂಥರ ವೈಟ್ ಎಲಿಫೆಂಟ್ ಅಂತ ಹೇಳ್ತಿದ್ರು. ಅಂದರೆ ಈ ಬಾಬು ಭಾಳ ಖರ್ಚು ಮಾಡ್ತಾನೆ ವೈಟ್ ಎಲಿಫೆಂಟ್ ಅಂತ. ಆಮೇಲೆ ನನ್ನ ಸ್ವಂತ ಪಿಕ್ಚರ್ಗೆ ಮಾಡ್ತಿದ್ದೆ. ನಾನು ಯಾರ ಹತ್ರನೂ ಹೋಗಿ ನಿಂತ್ಕೊಂಡು ಮಾಡ್ತಿರ್ಲಿಲ್ಲ. ಸೇ ವಾಟ್ ಎವರ್ ಐ ಅರ್ನ್ಡ್ ಐ ವಾಸ್ ಪುಟ್ ಇನ್ ಟು ಫಿಲಮ್. ನಾನು ನನ್ನ ಇಷ್ಟಕ್ಕೆ ಸಿನಿಮಾ ಮಾಡ್ತಿದ್ದೆ. 1 ಕುದುರೆ ಅಲ್ಲ, ನಾನು 100 ಕುದುರೆನೇ ತರಿಸೋದು, 5 ಆನೆ ಅಲ್ಲ 50 ಆನೆನೇ ತರಿಸೋದು. ಆ ಥರ ನನ್ನ ಪಿಕ್ಚರ್. ಈಗ ನಾನು ಮುತ್ತಿನಾರ ನಾನೇ ಸ್ವಂತ ಮಾಡಿಕೊಂಡೆ, ಬಂಧನ ನನ್ನ ಸ್ವಂತ ಮಾಡಿದೆ. ಆದ್ದರಿಂದ ನಾನು ಯಾರಿಗೂ ಕೇಳಲಿಲ್ಲ. ಸೊ ಆಗೇನಾಯಿತು, ನನಗೆ ಮಧ್ಯ ನಾನು ಹಿಂದಿ ತೆಲುಗು 2 ಲ್ಯಾಂಗ್ವೇಜಲ್ಲೂ ಪಿಕ್ಚರ್ಗಳು ಮಾಡ್ತಿದ್ದೆ. ಸೊ ನನಗೆ ಹೇಮಾ ಮಾಲಿನಿ ಅವ್ರು ಕರೆದ್ಬಿಟ್ಟು, ಅವ್ರಿಗೆ ರಮೇಶ್ ಸಿಪ್ಪಿ ವಾಸ್ ವೆರಿ ಕ್ಲೋಸ್. ಸೀತಾ ಅವ್ರ ಗೀತಾ ಶೋ ಎಲ್ಲ ಮಾಡಿದಾರಂತ. ನನ್ನನ್ನು ಡೈರೆಕ್ಟ್ರಾಗಿ ತಗೊಂಡಾಗ ರಮೇಶ್ ಸಿಪ್ಪಿ ಅವರು ಏನು ನಾನು ಮಾಡಿಕೊಡ್ತಿರ್ಲಿಲ್ವ ಅಂತ ಕೇಳಿದಾಗ, ಇಲ್ಲ ನೀನು ತುಂಬ ದೊಡ್ಡ ಪಿಕ್ಚರ್ ಅಂತೆ, ಬಾಬು ಇಸ್ ವೆರಿ ಕಂಫರ್ಟಬಲ್ ಫಾರ್ ಮೀ ಟು ವರ್ಕ್ ಅಂತೇಳಿ ಅವ್ರು ಶರಾರ ಅಂತ ಒಂದು ಫಿಲಮ್ ನಾನು ಮಾಡಿದೆ. ಅಲ್ಲಿಂದ ಸಂಜಯ್ ದತ್ತಲ್ಲಿ ಮಾಡಿದೆ, ಜಿತೇಂದ್ರ ಜೊತೆ, ವಿಷ್ಣು ಇವರು ಇವರು ಹಿಂದಿ ರಾಜ್ಕುಮಾರ್ ಎಲ್ಲರೂ ಮಾಡಿ. ನನಗೆ ಗ್ಯಾಪ್ ಇರ್ತಿತ್ತು ಇಲ್ಲಿ. ಆವಾಗೇನೋ ನನ್ನದೇ ಸ್ವಂತ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ಮೈಸೂರಲ್ಲಿ, ಇಲ್ಲಿ ಆಫೀಸ್ ಇತ್ತು. ಪಾಪ ನನ್ನ ಹತ್ರ ಎಲ್ಲ ಕೆಲಸ ಮಾಡ್ತಿರೋ ಬಿಟ್ಟು ಹೋಗ್ತಿರ್ಲಿಲ್ಲ. ಸರ್ ನೀವು ಮಾಡಿದಾಗ ನಾವು ಮಾಡ್ತೀವಿ ಸರ್ ಅಂತ. ಸರಿ, ಅವ್ರಿಗೇನಾಗಬೇಕು ಅಂತೇಳಿ ಒಂದಿಷ್ಟು ಒಳ್ಳೆ ಕಥೆಗಳನ್ನ ಎಲ್ಲಿ ಸಿಕ್ತಿತ್ತು ರೀಮೇಕ್. ಈಗ ಕಲಿಯುಗ ಆಗಿರ್ಬೋದು, ಕೃಷ್ಣಾನಿ ಬೇಗನೆ ಆಗಿರ್ಬೋದು, ಮನೆಯ ಮಂತ್ರಾಲಯ ಆಗಿರ್ಬೋದು, ಕುರುಕ್ಷೇತ್ರ ಆಗಿರ್ಬೋದು, ಈ ಥರದ ಪಿಕ್ಚರ್ಗಳನ್ನ ನಾನು ಒಂದು ಕಂಟಿನ್ಯೂಟಿ ಮಿಸ್ ಆಗಬಾರ್ದು. ನಮ್ಮ ಬ್ಯಾನರ್, ನಮ್ಮ ಸಂಸ್ಥೆದು, ಪ್ಲಸ್ ನನ್ನ ಜೊತೆಲಿ ಇದ್ದವ್ರಿಗೆಲ್ಲ ಒಂದು ಕೆಲಸನೂ ಆಗಬೇಕಲ್ಲ. ರೈಟ್. ಆ್ಯಂಡ್ ನೀವು ಹೇಳ್ತೀನಿ, ಏನೇನು ನಾನು ರೀಮೇಕ್ ಮಾಡಿದ್ನೋ ಎಲ್ಲ ಸೂಪರ್ ಡ್ಯೂಪರ್ ಹಿಟ್ಗಳು. ಪ್ರತಿಯೊಂದು ಪಿಕ್ಚರು ಹಿಟ್ ಅಂದರೆ ಫೆನಾಮಿನಲ್ ಹಿಟ್ಸು. ರೈಟ್. ಇವತ್ತಿಗೂ ಕರ್ಣ, ವಿಷ್ಣುವರ್ಧನ್ ಪಿಕ್ಚರ್ನ ಎಷ್ಟು ಜನ ಇದು ಮಾಡ್ತಾರೆ. ರಾಜೇಶ್ ಅವ್ರ ಕಲಿಯುಗ ಇರ್ಬೋದು. ಹೌದು. ಮನೆಯ ಮಂತ್ರಾಲಯ ಅಂತ ಒಂದು ಫಿಲಮ್ ಇತ್ತು. ನನಗೆ ಪಾರ್ವತಮ್ಮರು ಫೋನ್ ಮಾಡಿ ಹೇಳೋರು, ಬಾಬು ನಿನ್ನ ಮನೆಯ ಮಂತ್ರಾಲಯ ಕೊಡೋ ದಿವಸ ಹೇಳು, ನಾನು ಆನಂದಲ್ಲಿ ಕೊಡಲ್ಲ ಅಂತ. ಯಾಕೆಂದರೆ ಈ ಎಕ್ಸಿಬಿಟರ್ಸ್ ಏನು ಅಂದರೆ, ನಿಮ್ದೊಂದು ಥಿಯೇಟ್ರು ನಂದೊಂದು ಇದ್ದರೆ, ನೀವೊಂದು ಸಕ್ಸಸ್ಫುಲ್ ಆದರೆ ಇವನು ಅದಕ್ಕೆ ಕೌಂಟ್ರ್ ತೊಗೊಂಬರ್ತಾರೆ. ಹಾಗೆ ಪಿಕ್ಚರ್ಗಳನ್ನ ಹಾಕಿ ನಮ್ಮಲ್ಲೇ ಸುಮ್ಮನೆ ಯಾಕೆ, ಇಲ್ಲ ನೀನು ಹಾಕು ಇಲ್ಲ ನಾನು ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಆ ಥರ ಆ ಪಿಕ್ಚರ್ಸ್ ಎಲ್ಲ ಇಟ್ ಡಿಡ್ ವೆಲ್ ಆ್ಯಂಡ್ ಗುಡ್ ನೇಮ್ ಆಲ್ಸೋ, ಗುಡ್ ಮನಿ ಆಲ್ಸೋ. ಓಕೆ. ಸೊ ನೀವು ಬೇರೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಇಲ್ಲಿ ಕಂಟಿನ್ಯೂ ಆಗಬೇಕಲ್ಲ. ರೈಟ್. ಬಿಕಾಸ್ ಮೈ ಬ್ರದರ್ ವಾಸ್ ಲುಕಿಂಗ್ ಆಫ್ಟರ್, ಮೈ ಸಿಸ್ಟರ್ ವಾಸ್ ದೇರ್, ಮೈ 2 ಬ್ರದರ್ಸ್ ವರ್ ದೇರ್. ಟ್ರೂ. ಅದಕ್ಕೆ ಆಗಿನ ಕಾಲದ 80s ಅಲ್ಲಿ ಪ್ರೊಲಿಫಿಕ್ ಆಗಿ ನೀವು ಸಿನಿಮಾಗಳನ್ನ ಮಾಡಿದ್ದು. ಈಗ ಕಳೆದ ಒಂದು 5-6 ವರ್ಷಗಳಿಂದ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಫೆನಮಿನನ್ ಏನು ಶುರುವಾಗಿದೆ, ಅದನ್ನು ಇದಕ್ಕೂ ನೀವು ಕಂಪೇರ್ ಮಾಡಿದ್ರೆ, ಇವೆಲ್ಲ ಸುಮ್ಮನೆ ಎಲ್ಲ ಹೇಳ್ತಾರೆ ಪ್ಯಾನ್ ಇಂಡಿಯಾ ಅಂತ. ಐ ವಿಲ್ ಟೆಲ್ ಯು ಎನ್ ಇನ್ಸಿಡೆಂಟ್. ಜೆಮಿನಿ ವಾಸನ್, ದ ಮೋಸ್ಟ್ ಪೈನಿಯರ್ ಆ್ಯಂಡ್ ವೆರಿ ಕ್ರಿಯೇಟಿವ್ ಮ್ಯಾನ್, ಚಂದ್ರಲೇಖ ಅಂತ ಒಂದು ಫಿಲಮ್ ಮಾಡಿದ್ರು. ರೈಟ್. 5 ವರ್ಷ ಮೇಕಿಂಗ್ ಅದು. ಸಕ್ಸಸ್ ಆಯಿತು ಅಂದರೆ ಸೌತ್ ಇಂಡಿಯಾದಲ್ಲೇ ಆ ಥರ ಪಿಕ್ಚರ್ ಇನ್ಯಾರು ನೋಡೋಕ್ಕಾಗುತ್ತಾ ಅಂತ ಒಂದು ಡ್ರಮ್ ಡ್ಯಾನ್ಸ್ ಇತ್ತು ಅದರಲ್ಲಿ. ಓಕೆ. ಸರಿ, ಇದನ್ನು ತಗೊಂಡು ಹಿಂದಿಗೆ ಹೋದರು ವಾಸನ್ ಅವರು. ಅವರೆಲ್ಲ ಹೇಳೋದಂತೆ, ಸರ್ ಎಸಬಿ ನೈ ಇದರ ಚಲ್ತಾ ಅಂತ. ಅವರು ನನ್ನ ಇವ್ನು ಹಿಂಗೆ ಅಂದ್ಬಿಟ್ನಲ್ಲ ಅಂದ್ಬಿಟ್ಟು ಈ ಡಬ್ಡ್ ಇಂಟು ಹಿಂದಿ ವರ್ಷನ್ ಪಬ್ಲಿಸಿಟಿ ಏಜೆಂಟ್ಸ್ನೆಲ್ಲ ಕರೆದ್ಬಿಟ್ಟು ವಾಸನ್ ಅವರು, ನಾಳೆ ನನ್ನ ಪಿಕ್ಚರ್ ರಿಲೀಸು, ಬಾಂಬೆ ಸಿಟಿಲಿ ಬೇರೆ ಯಾವ ಪೋಸ್ಟ್ರು ಕಾಣಬಾರದು, ಯಾವ ಬ್ಯಾನರು ಕಾಣಬಾರದು, ಎಂಟೈರ್ ಸಿಟಿ ಇಟ್ ಶುಡ್ ಬಿ ಚಂದ್ರಲೇಖ. ಓಕೆ. ಅಂದರೆ ಲೆಕ್ಕ ಹಾಕಿ ಎಷ್ಟು ಯೋಚನೆ ಮಾಡಬೇಕು.
ಸೊ ಎಲ್ಲ ಬೆಳಿಗ್ಗೆ ಬಂದರೆ ಪ್ರೊಡ್ಯೂಸರ್ಸ್ ಎಲ್ಲ ಬರೀ ಚಂದ್ರಲೇಖಾನೇ ಕಾಣ್ತಾ ಇದೆ, ಬೇರೆ ಯಾವ ಅವ್ರ ಪಿಕ್ಚರ್ ಪೋರ್ಟ್ರೇಗಳೇ ಇಲ್ಲ. ಪಿಕ್ಚರ್ ಫೆನಾಮಿನಲ್ ಆಗೋಯ್ತು. ಸೊ ಹೀಗೆ ಪ್ಯಾನ್ ಇಂಡಿಯಾ ಅನ್ನೋದು ಈಗೇನೋ ಒಂದು ಹೊಸ ವರ್ಡ್. ಬೇಕಾದಷ್ಟು ಜನ ಈಗ ನಮ್ಮ ನಾಗರಹೊಳೆ 6 ಲ್ಯಾಂಗ್ವೇಜ್ಗೆ ಹೋಯ್ತು. ಇಟ್ ವಾಸ್ ತೆಲುಗು, ಇಟ್ ವಾಸ್ ತಮಿಳ್, ಇಟ್ ವಾಸ್ ಹಿಂದಿ, ರಷ್ಯಾಗೂ ಹೋಯ್ತದು. ಇಟ್ ವಾಸ್ ಡಬ್ಡ್ ಇನ್ ಟು ರಷ್ಯಾ ಆಲ್ಸೋ. ನಮ್ಮ ಇಟ್ ವಾಸ್ ಡಬ್ಡ್ ಇನ್ ಟು ನಮ್ಮ ರಾಜ್ಕುಮಾರ್ ಪಿಕ್ಚರ್, ಬಾಂಡ್ ಪಿಕ್ಚರ್ಗಳು, ಬೇಕಾದಷ್ಟು ಪಿಕ್ಚರ್ಗಳು, ದಾರಿ ತಪ್ಪಿದ ಮಗ ಎಲ್ಲ ಆಗಿದೆ. ಸುಮ್ಮನೆ ನಾವು ಪ್ಯಾನ್ ಇಂಡಿಯಾ ಅಂತ ಇವಾಗ ಮಾರ್ಕೆಟಿಂಗ್ ಟರ್ಮ್ ಅಷ್ಟೇ ಇದ್ದೇ ಇದೆ ಎಲ್ಲ ಪಿಕ್ಚರ್ಗಳು. ಈ ಕಾದಂಬರಿ ಆಧಾರಿತ ಚಿತ್ರಗಳು ಮತ್ತೆ ಕನ್ನಡದ ಸಾಹಿತ್ಯದಿಂದ ನೀವು ಕಥೆಗಳನ್ನ ತಗೊಂಡು ಸಿನಿಮಾಗಳನ್ನ ಮಾಡಿದ್ದೀರಾ. ಆ ಇನ್ಫ್ಲೂಯೆನ್ಸ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ? ಸರಿ, ನನಗೆ ಮೊದಲಿಂದಾನು ಸ್ವಲ್ಪ ಓದೋ ಹುಚ್ಚು. ಇಂಗ್ಲೀಷ್ ನಾವೆಲ್ ಆಗಲಿ, ಯಾವ್ದು ಬೆಸ್ಟ್ ನಾವೆಲ್ ಎಲ್ಲಿ ಬರುತ್ತೆ, ಕ್ಲಾಸಿಕ್ಸ್ ಏನು, ಕನ್ನಡದಲ್ಲಿ ಏನಿದೆ ಓದಿ ನೋಡಿದಾಗ ನನಗೆ ಕೆಲವು ಕಥೆಗಳು ಇಷ್ಟಾಗ ಅದನ್ನು ನನಗೆ ಭೂಮಿ ತಾಯಿ ಚೊಚ್ಚಲ ಮಗ ಇರ್ಬೋದು, ಮುತ್ತಿನಾರ ಇರ್ಬೋದು, ಬಂಧನ ಇರ್ಬೋದು, ಹೂವಣ್ಣು ಇರ್ಬೋದು, ಅಂತ ಇರ್ಬೋದು, ಇವೆಲ್ಲ ಪಬ್ಲಿಷ್ ಆಗಿರೋದು. ನನಗೆ ಇವತ್ತಿಗೂ ಏನನ್ಸುತ್ತೆ ಅಂದರೆ, ನಾವೇ ಕೂತ್ ಕತೆ ಬರೆಯೋಕ್ಕೂ ಒಬ್ಬ ಕತೆಗಾರ ಕೊಟ್ಟ ಕತೆನ ನಾವು ಅದನ್ನು ಸಿನಿಮ್ಯಾಟಿಕ್ ಆಗಿ ತಗೊಳ್ಳೋದಿದೆಯಲ್ಲ, ದಟ್ ವಿಲ್ ಬಿ ವೆರಿ ಚಾಲೆಂಜಿಂಗ್. ಈಗ ನನ್ನಲ್ಲಿ ಕ್ಯಾರೆಕ್ಟರ್ನಲ್ಲಿ ನಾನೇ ಕತೆ ಬರೆದಾಗ ನನ್ನ ಮೈಂಡಲ್ಲಿ ನನ್ನ ಲೆವೆಲ್ಗೆ ಓಡ್ತಾ ಇರುತ್ತೆ. ನಾನು ಅದನ್ನ ಅಕ್ಕಪಕ್ಕ ನೋಡೋಕ್ಕೆ ಆಗಲ್ಲ, ಅದಕ್ಕೊಂಥರ ಕಣ್ಣಿಗೆ ಇದಾಗ್ಬಿಟ್ಟಂಗೆ, ಕುದುರೆಗೆ ಹಾಕ್ತಾರಲ್ಲ ಹಂಗೆ. ಅದೇ ಒಂದು ಕತೆಗಾರ ಬರೆದಿದ್ದಾಗ ಅದನ್ನು ತಗೊಂಡು ಅವನಿಗೆ ಎಮೋಷನ್ಸ್ ಏನು ತಗೊಂಡಿದ್ದಾನೆ, ಸೀನ್ಗಳನ್ನ ಏನು ಟ್ರೀಟ್ ಮಾಡಿದ್ದಾರೆ, ಕತೆಗೆ ಓಟ ಹೆಂಗೆ ಇಟ್ಕೊಂಡಿದ್ದಾರೆ, ಅದನ್ನ ಇಟ್ಕೊಂಡು ಮತ್ತೆ ನಾವು ಇದು ಮಾಡೋದಿದೆಯಲ್ಲ. ಆ್ಯಂಡ್ ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗ ಈ ಥರ ಒಂದು ದುರಂತಕ್ಕೆ ಕೆಳಗೆ ಬಿದ್ದಿದೆ ಅಂದರೆ, ಯಾವಾಗ ಕನ್ನಡದ ಮಣ್ಣಿನ ಕತೆ, ಕನ್ನಡದ ಕಾದಂಬರಿ ಕತೆ, ಕನ್ನಡದ ಸಾಹಿತ್ಯನ ಬಿಟ್ಟರು ನಾನೇ ಬುದ್ಧಿವಂತ ಅಂತ ನಾನು ಮನೆಯಲ್ಲೋ ಬರ್ತಾ ಇದ್ದೆ. ಕಾರಲ್ಲಿ ಒಂದು 4-5 ಪೋಸ್ಟ್ ಇತ್ತು, ಎಲ್ಲ ಕಡೆ ಕತೆ, ಚಿತ್ರಕತೆ, ಸಂಭಾಷಣೆ, ನಿರ್ದೇಶನ, ಎಲ್ಲರೂ ಬರೋರು ಯಂಗ್ಸ್ಟರ್ಸ್. ಇನ್ನು ಒಂದು ಪಿಕ್ಚರ್ ಆಗಿಲ್ಲ, ಲಿರಿಕ್ಸ್ ಕೂಡ, ಇನ್ನು ಕೆಲವರು ಫೋಟೋಗ್ರಫಿನೂ ಕೂಡ. ಇದು ಇಟ್ಸ್ ಅ ಟೀಮ್ ವರ್ಕ್. ನೀವು ಹೇಳಿದ 21 ಕಲೆಗಳಿಗೂ ಒಬ್ಬನೇ ಡೈರೆಕ್ಟರ್ ಹೆಂಗೆ ಸಿನಿಮಾ ಮಾಡಕ್ಕೆ. ಇದು ಏನು ಅಂತ ಹೇಳಿದ್ರೆ 10 ಜನ ಕೂತ್ಕೊಂಡು ಕತೆ ಮಾಡೋವಂಥದ್ದು ಇವತ್ತಿಗೂ ಭಾಳ ಮುಖ್ಯ. ಯಾಕೆಂದರೆ ನಾವು ಇನ್ಪುಟ್ ಎಲ್ಲ ಜಡ್ಜ್ ನೀವು ಮಾಡಿ, ನಿರ್ದೇಶಕ ನೀನು ಜಡ್ಜ್ ಮಾಡು, ಬಟ್ ಔಟ್ಪುಟ್ ಇನ್ಪುಟ್ ತಗೋಬೇಕು. ರೈಟ್. ಸೊ ಇವತ್ತಿಗೂ ಹಾಲಿವುಡ್ಡಲ್ಲಿ, ನಾನು ಹಾಲಿವುಡ್ ಲಾಸ್ ಏಂಜಲೀಸ್ಗೆ ಹೋಗಿದ್ದೆ, ಸ್ಕ್ರಿಪ್ಟ್ ಡಾಕ್ಟರ್ಸ್ ಅಂತಿದ್ದಾರೆ. ಸೊ ಈಗ ಆ ಸ್ಕ್ರಿಪ್ಟ್ನ ಡಾಕ್ಟ್ರಿಗೆ ಕೊಟ್ಟರೆ ಏನು ಡಿಫಿಷಿಯನ್ಸಿ ಇದೆ ಅಂತ ಅವ್ರು ಹೇಳ್ತಾರೆ, ಆಯಿತಾ. ಅದೇ ಸ್ಕ್ರಿಪ್ಟ್ನ ತೊಗೊಂಡೋಗಿದೆ ಅನಾಲಿಸಿಸ್ ಕೊಟ್ಟರೆ ಅವ್ರು ಅನಾಲಿಸಿಸ್ ಮಾಡಿ ಹೇಳ್ತಾರೆ, ಈ ಥರ ಇರ್ಬೋದು ಇವತ್ತಿನ ಟ್ರೆಂಡ್. ಆದ್ದರಿಂದ ಇದು ಒಂದು ಕಲೆಕ್ಟಿವ್ ಟೀಮ್ ವರ್ಕ್. ಒಬ್ಬನೇ ಕ್ರಿಕೆಟ್ ಟೀಮಲ್ಲಿ ಹೋಗ್ಬಿಟ್ಟು ಆಡ್ಬಿಟ್ಟು ನಾನು ಎಲ್ಲ ಮಾಡ್ಕೊಂಬರ್ತೀನಿ ಅನ್ನೋಕ್ಕಾಗಲ್ಲ. ಕ್ಯಾಚ್ ಹಿಡಿಬೇಕು, ಬೌಲ್ ಮಾಡಬೇಕು, ಬ್ಯಾಟಿಂಗ್ ಮಾಡಬೇಕು. ಇಟ್ ಇಸ್ ಎ ಟೀಮ್ ವರ್ಕ್. ಇಟ್ ಇಸ್ ಎ ಪರ್ಫೆಕ್ಟ್ ಟೀಮ್ ವರ್ಕ್ ಇದ್ದಾಗ ರಿಸಲ್ಟ್ ಈಸ್ ಡಿಫ್ರೆಂಟ್. ಇಷ್ಟೆಲ್ಲ ಮಾಡಿ ನಾಳೆ ಪಿಕ್ಚರ್ ಜನ ಒಪ್ಪದೇ ಇರ್ಬೋದು, ಬಟ್ ನಮ್ಮ ಆತ್ಮತೃಪ್ತಿಯಿಂದ ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಮಾಡಬೇಕು. ನಾಯಕ ನಟನಿಗೆ ಕೊಡುವಂಥ ಸಂಭಾವನೆನೇ ದೊಡ್ಡ ಸ್ಟಾರಿನ ಚಿತ್ತಕ್ಕೆ ಬಜೆಟ್ ಜಾಸ್ತಿ ಆಗೋದಕ್ಕೆ ಈ ಸಂಭಾವನೆ ಒಂದೇ ಕಾರಣ ಅನ್ನೋದು. ಸೊ ಈಗ ಸಂಭಾವನೆ ಅನ್ನೋದ್ರಲ್ಲಿ ಏನಾಗಿದೆ ಅಂದರೆ, ಇಟ್ ಇಸ್ ಎ ಗಿವ್ ಆ್ಯಂಡ್ ಟೇಕ್. ಈಗ ಒಬ್ಬ ಹೀರೋಗೆ ಇಷ್ಟು ಮಿನಿಮಮ್ ವ್ಯಾಪಾರ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರೋ ಪ್ರೊಡ್ಯೂಸರ್ಸ್ಗೆ ಅಲ್ಲಿ ಅಪ್ರೋಚ್ ಮಾಡ್ತಾರೆ. ಇನ್ನು ಕೆಲವರು ನಮ್ಮ ಹತ್ರ ಎಲ್ಲರೂ ಇರೋರೇ 3 ಜನ 4 ಜನ ಇರೋದು, ಅವರು 300 ಪಿಕ್ಚರ್ ಮಾಡೋಕ್ಕಾಗಲ್ಲ. ಆ ಥರ ಇಲ್ಲದೇ ಇರೋ ಪಿಕ್ಚರ್ಗಳನ್ನ ಈಗ ಸೂ ಫ್ರಮ್ ಸೋ ಇದೆಯಲ್ಲ, ದಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಕಂಟೆಂಟ್ ಈಸ್ ಇಂಪಾರ್ಟೆಂಟ್ ಅಂತ ಎಲ್ಲ ಕಡೆ ಅದು ಪ್ರೂವ್ ಆಗಿಬಿಟ್ಟಿದೆ ಆಲ್ ಓವರ್ ವರ್ಲ್ಡ್. ಎಲ್ಲ ಫಿಲಮ್ ಇಂಡಸ್ಟ್ರಿನಲ್ಲೂ ಕಂಟೆಂಟ್ ಈಸ್ ಕಿಂಗ್ ಅನ್ನೋದು. ಸೊ ಈವನ್ ಒಂದು ಎಂಥ ದೊಡ್ಡ ಹೀರೋ ಇರಲಿ, ಅವನಿಗೆ ಕಂಟೆಂಟ್ ಚೆನ್ನಾಗಿರ್ಬೇಕು. ನೀವಿರೋ ಆ ದೊಡ್ಡ ಹೀರೋಗಳು ಪಿಕ್ಚರ್ಗಳಿದೆಯಲ್ಲ, ಯಾವುದೋ 1-2 ಸಕ್ಸಸ್ ಆಗಿರುತ್ತೆ, ಡಬ್ಬ ಆಗಿರೋದೇ ಜಾಸ್ತಿ ಇರುತ್ತೆ. ಈವನ್ ರಜನಿಕಾಂತ್ಗೂ ನೀವು ಕತೆ ಸರಿಯಾಗಿರ್ಲಿಲ್ಲ ಅಂದರೆ ಬರೀ ರಜನಿಕಾಂತ್ ಏನು ವ್ಯಾಪಾರ ಮಾಡೋದು, 1 ಶೋ 2 ಶೋ, 3ನೇ ಶೋ ಬರೋದೇ ಕತೆ, ಡೈರೆಕ್ಟರ್, ಮೇಕಿಂಗ್, ಪಕ್ಕದ ಆರ್ಟಿಸ್ಟ್ ಹೆಂಗೆ ಮಾಡಿದ್ದಾರೆ, ಮ್ಯೂಸಿಕ್ ಹೆಂಗಿದೆ, ಫೋಟೋಗ್ರಫಿ ಹೆಂಗಿದೆ, ಆ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವತ್ತು ಜನ ಭಾಳ ಬುದ್ಧಿವಂತರಾಗಿದ್ದಾರೆ, ನೋಡ್ತಾರೆ ಯಾವ ಫೋಟೋಗ್ರಫಿ ಇದೆ, ಮ್ಯೂಸಿಕ್ ಏನಿದೆ ಹಾಗೆ ಅಂತ. ಅದರಿಂದ ಯಾವುದೇ ಹೀರೋ ಗ್ಯಾರಂಟಿ ಕೊಡೋಕೆ ಆಗೋದೇ ಇಲ್ಲ. ಸೊ ಈಗ ಗೋಲ್ಡ್ ಗ್ಯಾರಂಟಿ, ಇದು KGಗೆ ಇಷ್ಟು ಅಂದರೆ ಅದು ಅಷ್ಟೇ ಇರ್ತದೆ. ಬಟ್ ನೀವು ಅದಕ್ಕೆ ಅಷ್ಟು ದುಡ್ಡು ಕೊಟ್ಟರೆ ನಿಮ್ಗೆ ಅಷ್ಟು ದುಡ್ಡು ವಾಪಸ್ ಬರುತ್ತೆ. ಬಟ್ ಹೀರೋಗೆ ಅಷ್ಟು ಕೊಟ್ಟರೆ ವಾಪಸ್ ಬರೋಲ್ಲ. ಮಿಕ್ಕಿದೆಲ್ಲನೂ ಚೆನ್ನಾಗಿರ್ಬೇಕು, ಜ್ಯುವೆಲ್ರಿ ಚೆನ್ನಾಗಿರ್ಬೇಕು.
ಅದು ಹೆಂಗೆ ಅಂತ ಹೇಳಿದ್ರೆ ಒಬ್ಬ ಇಂಗ್ಲೀಷ್ ರೈಟ್ರು, ಸ್ಕ್ರೀನ್ ಪ್ಲೇ ರೈಟ್ರು ಡೈರೆಕ್ಟ್ರು ಒಂದು ಆರ್ಟಿಕಲ್ ಬರೀತಾರೆ. ಈ ದೊಡ್ಡ ಬೆಲೂನ್ಗಳು ಆಕಾಶದಲ್ಲಿ ಹೋಗ್ತಾ ಇರುತ್ತಲ್ಲ, ಆದರೆ ಕಲರ್ ಬೆಲೂನ್ಸು. ಸೊ ನೋಡೋರಿಗೆಲ್ಲ ಕಲರ್ ಭಾಳ ಚೆನ್ನಾಗಿರುತ್ತೆ, ಬಟ್ ಒಳಗಡೆ ಹೈಡ್ರೋಜನ್ ಇದೆ ಅಂತ ಗೊತ್ತಿಲ್ಲ. ಆ ಹೈಡ್ರೋಜನ್ ಲೀಕ್ ಆಗಿಬಿಟ್ರೆ ಆ ಬೆಲೂನ್ ಬಿದ್ದೋಗ್ಬಿಡುತ್ತೆ. ಆ ಹೈಡ್ರೋಜನ್ನೇ ಡೈರೆಕ್ಟ್ರು ರೈಟ್ರು. ಓಕೆ, ವಂಡರ್ಫುಲ್ ವಂಡರ್ಫುಲ್. ಅಲ್ಲ ನಂದಲ್ಲ, ಅವ್ರು ಹೇಳಿದ್ದು. ರೈಟ್ ರೈಟ್ ರೈಟ್. ಬಾಬು ಸರ್, ಇಷ್ಟು ಪ್ರೊಲಿಫಿಕ್ ಆಗಿ ನೀವು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಈ 50 ವರ್ಷಗಳಲ್ಲಿ. ಆ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇಲ್ಲ, ಅದ್ರ ಬಗ್ಗೆನೂ ಒಬ್ರು ಮಾತಾಡ್ಬಿಟ್ಟಿದ್ದಾರೆ. ಹೌದಾ? ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಆದಿತ್ಯ. ಅಪ್ಪನ ಬಗ್ಗೆ ಒಂದೆರಡು ಮಾತನಾಡಿ ಒಂದು ಬೈಟ್ ಮಾಡಿ ಕಳಿಸಿ ಅಂತ ಹೇಳಿದ್ರು ಶ್ಯಾಮ್ ಪ್ರಸಾದ್ ಅವರು. ವಿದೇಶದಲ್ಲಿರೋ ಒಂದು ಕಾರಣಕ್ಕೋಸ್ಕರ ನಾನು ಇದನ್ನು ವೀಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಅಪ್ಪನ ಬಗ್ಗೆ ಹೇಳಬೇಕು ಅಂದರೆ ತುಂಬ ಶಿಸ್ತಿನ ವ್ಯಕ್ತಿ, ತುಂಬ ಡಿಸಿಪ್ಲಿನ್ ಮನುಷ್ಯ. ಅವ್ರಿಗೆ ಅವ್ರ ಸಿನಿಮಾನೇ ಅವರ ಇಡೀ ಜಗತ್ತು. ಹಿಸ್ ವರ್ಲ್ಡ್ ಈಸ್ ಇಸ್ ಸಿನಿಮಾ. ಪ್ರಾಬಬ್ಲಿ ಫ್ಯಾಮಿಲಿ ಆಲ್ಸೋ ಕಮ್ಸ್ ನೆಕ್ಸ್ಟ್ ಟು ಹಿಮ್, ಬಟ್ ಸಿನಿಮಾ ಇಸ್ ನಂಬರ್ ಒನ್. ಸೊ ಈ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ, ನಮಗೆ ನಾವು ಮಕ್ಕಳಾಗಿದ್ದ, ನಾನು ನನ್ನ ತಂಗಿ ಅಮೃತ ಇಬ್ಬರು ಮಕ್ಕಳಾಗಿದ್ದಾಗ ಮೈಸೂರಲ್ಲೇ ಬೆಳೆದವರು. ಸೊ ಮೈಸೂರಲ್ಲಿ ಯಾವಾಗ ಅವರು ಬೆಂಗಳೂರಲ್ಲೇ ಜಾಸ್ತಿ ಶೂಟಿಂಗ್ ಇರ್ತಿದ್ರು, ನಮಗೆ ಯಾವಾಗ ಒಂದು ಹಾಲಿಡೇಸ್ ಅಂತ ಇರುತ್ತೋ ಆವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ವಿ, ವುಡ್ಲ್ಯಾಂಡ್ಸ್ ಹೋಟ್ಲಿಗೆ. ಅಲ್ಲಿ ಅಂಬರೀಷ್ ಮಾಮನ್ ರೂಮು ಮತ್ತು ವಿಷ್ಣು ಮಾಮನ್ ರೂಮ್ ಇರ್ತಾಯಿತ್ತು. ಸೊ ಯಾವಾಗ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇತ್ತು, ಎಲ್ಲೊಂದು ಕಡೆ ಖುಷಿಯಾಗಿರೋದು, ಬಟ್ ಎಲ್ಲೊಂದು ಕಡೆ ಹೆದರಿಕೆನೂ ಹೋಗೋದು. ಅಪ್ಪ ಬರ್ತಾ ಇದ್ದಾರೆ, ಪಾಪ ಬರ್ತಾ ಇದ್ದಾರೆ, ಹೋಮ್ವರ್ಕ್ ಆಯಿತಾ, ಸ್ಕೂಲ್ ಕರೆಕ್ಟ್ ಹೋಗ್ತಿಲ್ವಾ, ನಿದ್ದೆ ಮಾಡೋದ್ವಾ. ಬಟ್ ಅವ್ರು ಆ ಥರ ಸ್ಟ್ರಿಕ್ಟಾಗಿ ಇರ್ತಾ ಇರಲಿಲ್ಲ. ಬಟ್ ಅವ್ರು ಏನಂದರೆ ಅವ್ರದ್ದೇ ಆದ ಟೆನ್ಷನ್ಲಿರೋರು, ಅವರೇ ಆದ ಅಂಥ ವರ್ಲ್ಡಲ್ಲಿರೋರು. ಸೊ ಆ್ಯಂಡ್ ಆಲ್ಸೋ ನಮಗೆ ಯಾವುದೇ ಒಂದು ಸವಲತ್ತುಗಳು ಆಗಲಿ ಅಥವಾ ಒಂದು ದೊಡ್ಡ ಮನೆತನ ರಿಚ್ ಫ್ಯಾಮಿಲಿ ಮನೇಲಿ ಹೇಗೆ ಬೆಳೆಸ್ತಾರೋ ಆ ಥರ ನಮ್ಗೆ ಯಾರಿಗೂ ಬೆಳೆಸಿಲ್ಲ. ನಮಗೆ ಕ್ಲಿಯರಾಗಿ ನಾವು ಮಿಡ್ಲ್ ಕ್ಲಾಸ್ ಅವ್ರ ಥರನೇ ಇರಬೇಕು ಅಂತ ಹೇಳಿ ನಮ್ಗೆ ಅದೇ ವ್ಯಾಲ್ಯೂಸ್ನ ಕೊಟ್ಟು, ಸ್ಕೂಲ್ಗೂ ಕೂಡ ನಾವು ಬಸ್ಸಲ್ಲೇ ಹೋಗ್ತಾ ಇದ್ವಿ. ದೋ ಹಿ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟಾಪ್ ಡೈರೆಕ್ಟರ್ಸ್ ಆಫ್ ಕರ್ನಾಟಕ. ಅವರು ಇಟ್ಟಂಥ ಕಾರ್ಗಳು ಇಲ್ಲಿವರೆಗೂ ಬಹುಶಃ ಅಂಬರೀಷ್ ಅವರು ಕೆಲವರೇ ಇಟ್ಟಿರ್ಬೋದು. ಆ ಕಾರಲ್ಲಿ ನಮಗೆ ಸ್ಕೂಲಲ್ಲಿ ಕಳಿಸ್ಬೋದಾಗಿತ್ತು, ಬಟ್ ಆದ್ರೂ ನಮಗೆ ಯಾವತ್ತೂ ಸ್ಕೂಲ್ಗೆ ಕಾರಲ್ಲಿ ಕಳಿಸಿಲ್ಲ. ಸ್ಕೂಲ್ ಬಸ್ಸಲ್ಲೇ ಹೋಗ್ತಾ ಇದ್ವಿ. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ವಿ ಎಂಜಾಯ್ ಇಟ್. ನಾವು ಅಷ್ಟೇ, ನಾವು ಕಾರ್ ಒಂದೊಂದು ಸರಿ ಬಸ್ ಮಿಸ್ ಆದ್ರೂ ಕಾರಲ್ಲಿ ಹೋಗ್ತಾ ಇರಲಿಲ್ಲ. ಸೊ ಹೀಗಾಗಿ ಹಿ ಈಸ್ ಗಿವನ್ ಅಸ್ ಆಲ್ ಗುಡ್ ವ್ಯಾಲ್ಯೂಸ್. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಲವ್ ಮಾಡಿದ್ವಿ, ಮಾರ್ನಿಂಗ್ ಮಾಡಿದ್ವಿ, ರೆಬೆಲ್ ಆಯಿತು. ಈಗ ನಾನು ಅಪ್ಪ ವೀರ ಕಂಬಳ ಸಿನಿಮಾನ ಮಾಡ್ತಾಯಿದ್ದೀವಿ. ಸೊ ಪ್ರತಿಯೊಬ್ಬರು ನೋಡಿ ಎಂಜಾಯ್ ಮಾಡಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಫಾದರ್ ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಹಿಸ್ ಸನ್. ಸೊ ಆಲ್ ದ ಬೆಸ್ಟ್ ಪಾಪ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. ಸೊ ವಂಡರ್ಫುಲ್ ಸರ್. ಆದಿತ್ಯ ಅವರು ಫಾರಿನ್ನಲ್ಲಿ ಶೂಟಿಂಗಲ್ಲಿದ್ದರು. ಸೊ ಆದರೂ ನಿಮ್ಮ ಬಗ್ಗೆ ಮಾತಾಡಲೇಬೇಕು ಅಂತ ಬೈಟ್ನ ತರಿಸಿದ್ವಿ. ಸಿಲೋನ್. ಎಸ್ ಎಸ್ ಎಸ್. ನನಗೇನಾಗೋಯ್ತು, ಸ್ವಲ್ಪ ಫ್ಯಾಮಿಲಿ ಕಡೆ ಅಷ್ಟು ನಾನು ಕೊಳ್ಳಿಲ್ಲ, ಬಟ್ ಅವ್ರಿಗೇನು ಬೇಕು ಎಲ್ಲ ಮಾಡ್ತಾಯಿದ್ದೆ. ನನ್ನ ವೈಫು ಪಾಪ, ನನಗೆ ಈ ಸಿನಿಮಾ ಇದೆಯಲ್ಲ, ನಾನು ಒಬ್ಬನೇ ಅಂತಲ್ಲ, ಇನ್ ಜನರಲಿ ಒಂಥರ ಈ ಸಿನಿಮಾನ ಮದುವೆ ಆಗ್ಬಿಟ್ಮೇಲೆ ಬೇರೆ ಯಾವುದು ತಲೆಗೆ ಹೋಗೋದೇ ಇಲ್ಲ. ನಾವಾಯಿತು, ನಮ್ಮ ಸೀನ್ ಆಯಿತು, ಈ ಮ್ಯೂಸಿಕ್ ಹಿಂಗೆ ಬರಬೇಕು, ಆ ಡೈಲಾಗ್ ಹಂಗೆ ಬರಬೇಕು, ಈ ಸೆಟ್ಟಿಂಗ್ ಬರಬೇಕು, ಅದು ಯಾವುದೋ ಪಿಕ್ಚರ್ ನೋಡಬೇಕು, ಅಲ್ಲಿಗೆ ಟೈಮ್ ಎಡಿಟಿಂಗ್ ಹೋಗ್ಬೇಕು, ಫೋಟೋಗ್ರಫಿ, ಈ ಇದರಲ್ಲೇ ಫ್ಯಾಮಿಲಿಗೆ ನಾವು 100% ಕೊಟ್ಟಿಲ್ಲ. ಬಟ್ ಅವರು ಏನೂ ಕಮ್ಮಿ ಮಾಡಿಲ್ಲ. ವಾಟ್ ಎವರ್ ಎಜುಕೇಷನ್ ಕೊಡಬೇಕು, ಎಜುಕೇಷನ್ ಕೊಟ್ಟಾಯಿತು, ಅವ್ರಿಗೇನು ಬೇಕು ಎಲ್ಲನೂ. ಬಟ್ ಆದರೆ ಒಂದು ನಮ್ಮ ತಂದೆಯವರು ಯಾವಾಗಲೂ ಹೇಳೋರು, ನಾವು ಚಾರ್ಲಿ ಚಾಪ್ಲಿನ್ ಹೇಳಿದ್ದವ್ರು ಹೇಳೋರು, ನಮ್ಮ ಕಾಲಿಗೆ ಚಪ್ಪಲಿ ಇದ್ದಾಗ ಇನ್ನೊಬ್ಬನ ಕಾಲಲ್ಲಿ ಚಪ್ಪಲಿ ಇಲ್ವಲ್ಲ, ಅದನ್ನು ನೋಡ್ಬೇಕು ನಾವು. ಸೊ ಅಟ್ಲೀಸ್ಟ್ ನಮಗೆ ಚಪ್ಪಲಿ ಇದೆ, ಇದೇ ಪಾಲಿಸಿಲಿ ಹೋಗಬೇಕು ಅಂತ. ಸೊ ನಂದು ಅಷ್ಟೇ, ನಾನು ಎಷ್ಟೇ ಇದ್ರೂ ಸಕ್ಸಸ್ ಬಂದಾಗಲೂ ಅಷ್ಟೇ, ಫೇಲ್ಯೂರ್ ಆದಾಗಲೂ ಅಷ್ಟೇ, ಒಂದು ಲೆವೆಲಲ್ಲಿ ಇರೋದೇ ಬೆಸ್ಟ್, ಸೇಫ್ ಅಂತ ಕಾಣುತ್ತೆ. ಯಾಕಂದರೆ ಮೇಲಕ್ಕೆ ಹೋಗ್ಬಿಟ್ಟು ಡವಾರ್ ಅಂತ ಕೆಳಗೆ ಬೀಳೋದಿದೆಯಲ್ಲ, ಯಾಕಂದರೆ ಈ ಮೌಂಟ್ ಎವರೆಸ್ಟ್ಗೆ ಹೋದ್ಮೇಲೆ ಕೆಳಗೆ ಬೀಳಲೇಬೇಕು. ಅದಕ್ಕೆ ಮೊದಲೇ ನಾವು ಸೇಫ್ ಆಗಿದ್ಬಿಡೋದು. ರೈಟ್, ಅದು ನನ್ನ ಪಾಲಿಸಿ. ವಂಡರ್ಫುಲ್ ವಂಡರ್ಫುಲ್. ಮತ್ತು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. 50ನೇ ವರ್ಷದಲ್ಲಿ ನೀವು ಮಾಡ್ತಾ ಇರೋ ಸಿನಿಮಾ ಬಗ್ಗೆ ಆದಿತ್ಯ ಅವರು ಹೇಳಿದ್ರು. ಆ ಸಿನಿಮಾ ಬಗ್ಗೆ ಹೇಳಿ, ಮುಂದಿನ ನಮ್ಮ ಪ್ರೇಕ್ಷಕರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಆ ಸಿನಿಮಾದಲ್ಲಿ ಅಂತ ಹೇಳಿ. ನಾನು ಈಗ 2 ಫಿಲಮ್ ರಿಲೀಸ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ಗೊಂದು, ನವಂಬರ್ಗೊಂದು. ಓಕೆ. ಒಂದು ರಕ್ತ ಕಾಶ್ಮೀರ ಅಂತ ಹೇಳಿ, ಇದು ಮೊದಲೇ ತಯಾರಾಗಿದ್ದಂಥ ಸಿನಿಮಾ. ಹೌದು, ಅದನ್ನು ಮತ್ತೆ ಇದು ಮಾಡಿ ಮಾಡ್ತಾ ಇದ್ದೀವಿ. ಅದು ಆ ಟೆರ್ರರಿಸಮ್ ಮೇಲೆ ಹೇಗೆ ಈ ಟೆರ್ರರಿಸ್ಟು
ಯೂಸ್ ಮಾಡಿಕೊಂಡು ಅದರಲ್ಲಿ ಒಂದು ಜಾನ್ರ್ ಏನು ತಂದಿದ್ದೀನಿ ಅಂದರೆ ನಮ್ಮ ನಾಗರಹೊಳೆಯಲ್ಲಿ ಯಾವ ಥರ ಮಕ್ಕಳನ್ನ ತಂದಿದ್ದೀನೋ ಆ ಥರ ಉಪೇಂದ್ರ ಆ್ಯಂಡ್ ರಮ್ಯಾ ದೇ ಹ್ಯಾವ್ ಪ್ಲೇಡ್ ಎ ವೆರಿ ಡಿಫ್ರೆಂಟ್ ರೋಲ್. ರಮ್ಯಾ ಈಸ್ ವೆರಿ ಗುಡ್ ಆ್ಯಕ್ಟ್ರೆಸ್. ನಿಜವಾಗ್ಲೂ ರಮ್ಯಾ ನಮಗೆ ಕನ್ನಡ ಚಿತ್ರರಂಗಕ್ಕೆ ಈಗ ಒಂದು ಕಾಲದಲ್ಲಿ ನಾವು ಜಯಂತಿ, ಕಲ್ಪನಾ, ಆರ್ತಿ ಅಂತೆಲ್ಲ ಇದ್ರಲ್ಲ, ಆ ಥರ ಒಂದು ಬರೀ ರಮ್ಯಾನೇ ಒಂದು ಪಿಕ್ಚರ್ನ ಅವ್ರ ಶೋಲ್ಡ್ರ್ ಮೇಲೆ ತೊಗೊಂಡು ಹೋಗ್ಬೋದು, ಅಟ್ ಕೆಪಾಸಿಟಿ ಇರೋ ಆ್ಯಕ್ಟರ್. ಬಟ್ ನಾವು ಹೇಗೆ ಯೂಸ್ ಮಾಡ್ಕೋತೀವಿ ಅಂತ ಬೇಕು, ನಿಜ ಅಲ್ವಾ? ಒಂದು ಆ್ಯಕ್ಟ್ರೆಸ್ಗೆ ನಾವು ಯಾವ ಥರ ತಗೊಂಡು ಯೂಸ್ ಮಾಡ್ಕೋತೀವಿ ಅನ್ನೋದ್ರಲ್ಲಿ ಶಿ ಈಸ್ ಎ ಗುಡ್ ಆ್ಯಕ್ಟ್ರೆಸ್. ಇನ್ನು ಉಪೇಂದ್ರನ ಬಗ್ಗೆ ಹೇಳಬೇಕಾದ್ರೆ ಈಸ್ ವೆರಿ ಗುಡ್ ಆ್ಯಕ್ಟರ್. ಈ ಸೂಟ್ಸ್ ಆಲ್ ಜಾನರ್. ಇನ್ನೊಂದು ಕಂಬಳ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಇಟ್ ಈಸ್ ಎ ವೆರಿ ಡಿಫ್ರೆಂಟ್. ಈಗ ನನ್ನ ಜಾನ್ರ್ನಲ್ಲಿ ಅದೊಂದು ಹೊಸದು. ರೈಟ್. ಸಿ ಮಂಗಳೂರಿನಲ್ಲಿ 800 years ಇತಿಹಾಸ ಇರೋ ಕಂಬಳ ಇದು. ಹೌದು. ಅಂದರೆ ಆ ಕಾಲದಲ್ಲಿ ಎಂಟರ್ಟೈನ್ಮೆಂಟ್ ಯಾವುದೂ ಇರಲಿಲ್ಲ. ಈ ಎಮ್ಮೆ ಕೋಣಗಳಿಗೆಲ್ಲ ಕೆಲಸ ಆದಮೇಲಿಂದ ಕಟಾವ್ ಆದಮೇಲೆ ಏನೂ ಕೆಲಸ ಇರ್ತಿರ್ಲಿಲ್ಲ. ಸೊ ಅವಾಗೇನು ಮಾಡೋರು, ಆ ಗದ್ದೆನಲ್ಲೇ ಅವ್ರ ಕೋಣಗಳನ್ನೇ ಓಡಿಸೋದು, ಅದ್ರಲ್ಲಿ ಗೆದ್ದಿದ್ದಕ್ಕೆ ಬೆಟ್ಟಿಂಗ್ ಕಟ್ಕೊಳ್ಳೋದು, ಅದಕ್ಕೊಂದು ಪ್ರೈಸ್ ಕೊಡೋದು. ಹೀಗೆ ಸ್ಟಾರ್ಟ್ ಆಗಿ ಇದಕ್ಕೆ 800 years ಇತಿಹಾಸ ಇಟ್ಟು ಆ ಕಾಲದ ರಾಜರು, ಆ ಕಾಲದ ಜೈನ್ ಕಮ್ಯುನಿಟಿಯವರು ಅವರೆಲ್ಲನೂ ಈ ಕಂಬಳನ ಬೆಳೆಸಿ ಇವತ್ತು ತುಂಬ ದೊಡ್ಡ ಸ್ಪೋರ್ಟ್ಸ್ ಆಗ್ಬಿಟ್ಟಿದೆ. ಗೊತ್ತಿರ್ಬೋದು, ಈಗ ಮೈಸೂರಲ್ಲಿ ದಸರಾ ಮಾಡಬೇಕು ಅಂತ ಹೇಳಿದ್ರು, ಬೆಂಗಳೂರಲ್ಲಿ ಮಾಡಿದ್ರು, ಈಗ ಮಂಗಳೂರಲ್ಲಿ ಮಾಡಬೇಕು ಅಂತಿದ್ದಾರೆ, ಆಮೇಲಿಂದ ಬಾಂಬೆಲೂ ಮಾಡಬೇಕು ಅಂತಿದ್ದಾರೆ, ಡೆಲ್ಲಿಲೂ ಮಾಡಬೇಕು ಅಂತಿದ್ದಾರೆ. ಮೋದಿ ಅವರು ಕೂಡ ಅವರ ಭಾಷಣದಲ್ಲಿ ಮನ್ ಕಿ ಬಾತಲ್ಲಿ ಕೂಡ ಸ್ಟ್ರೆಸ್ ಮಾಡಿದ್ದಾರೆ. ನಾನು ಅದನ್ನು ಸುಮ್ಮನೆ ಒಂದು ಏನು ಮಾಡ್ಬೋದು ಅಂತ ರಿಸರ್ಚ್ ಮಾಡೋಕ್ಕೆ ಹೋದಾಗ ತರಂಗದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಒಂದು 20 ಪೇಜ್ ಇತ್ತು. ಅದನ್ನು ಓದಿದಾಗ ಅಂಡರ್ ವರ್ಲ್ಡ್ ಅದರಲ್ಲಿದೆ, ಬೆಟ್ಟಿಂಗ್ ಅದರಲ್ಲಿದೆ, ಪೊಲಿಟಿಕಲ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಆಮೇಲಿಂದ ಆ ರೈಡರ್ ಅವರು, ಆಮೇಲೆ ಕೋಣ ಸಾಕೋ ವಿಧಾನ, ಅದಕ್ಕೆ ಏರ್ ಕಂಡೀಷನ್ ರೂಮ್ಗಳು, 20 ಜನ ಬೇಕದಕ್ಕೆ ಒಂದು ಕೋಣ ಸಾಕಕ್ಕೆ. ಒಂದು ಕೋಣಕ್ಕೆ 10 ಲಕ್ಷ ರೂಪಾಯಿ ಆದರೂ ಆಗುತ್ತೆ. ಅಲ್ಲೊಬ್ರು ನಾನು ನೋಡ್ಕೊಂಬಂದೆ, ಉಡುಪಿಲಿ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲೇ ಕಟ್ಬಿಟ್ಟಿದ್ದಾರೆ ಕೋಣಗಳು ಸ್ವಿಮ್ ಮಾಡೋಕ್ಕೆ. ಆಮೇಲೆ ಅದಕ್ಕೆ ಡಾಕ್ಟ್ರುಗಳು 2 ಥರ ಡಾಕ್ಟ್ರು, ಒಂದು ನಾಟಿ ಔಷಧಿ, ಒಂದು ಇಂಗ್ಲೀಷ್ ಔಷಧಿ. ಆಮೇಲೆ ಅದಕ್ಕೆ ಹಾಕೋ ಫುಡ್ಡು, ಆಮೇಲೆ ಅದು ಆ ರೇಸ್ ದಿವಸ ಅದಕ್ಕಿರೋ ಇದು, ಅದರ ರೇಸಲ್ಲಿ ಸ್ಯಾಬಿಟೇಜ್ ಮಾಡ್ತಾರೆ. ಈ ಥರದ್ದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಮೇಲೆ ಮುತ್ತಪ್ರಾಯ ಅವರು ಕೂಡ ಕಂಬಳ ನಡೆಸ್ತಾ ಇದ್ರು ಅಂತ ಒಂದು ಗೊತ್ತಾಯ್ತು ನನಗೆ. ಆಮೇಲೆ ಅವ್ರಿಗೊಂದು ಅಸ್ಯಾಸಿನೇಷನ್ ಮಾಡೋದಕ್ಕೆ ಕಂಬಳದಲ್ಲಿ ಪ್ಲಾನ್ ಆಗಿತ್ತಂತೆ ಪುತ್ತೂರಲ್ಲಿ. ಅದೊಂದು ಪೊಲೀಸ್ ರಿಪೋರ್ಟ್ ಸಿಕ್ತು ನನಗೆ. ಸೊ ಈ ಥರದ್ದೆಲ್ಲ ತೆಗೆದು ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಅಂತ ಈಸ್ ಅ ವೆರಿ ಗ್ರೇಟ್ ರೈಟರ್. ಅವರು ಈ ಶಿವದೂತ ಗುಳಿಗೆ ಅಂತ 1000 ಡ್ರಾಮಾ ನಡೀತಾ ಇದೆ. ಆಮೇಲೆ ತುಳು ಪಿಕ್ಚರ್ಲಿ ಬೇಕಾದಷ್ಟು ಒಳ್ಳೊಳ್ಳೆ ಪಿಕ್ಚರ್ ಮಾಡ್ತಾ ಇದ್ದಾರೆ. ಅವರನ್ನು ನಾನು ರೈಟ್ರಾಗಿ ಇಟ್ಕೊಂಡು ರಿಸರ್ಚ್ ಮಾಡಿ ಈ ಕೋಣದವ್ರು ಓನರ್ಸು, ಕೋಣದ ರೈಟರ್ಸು ಇವ್ರನ್ನೆಲ್ಲ ಸೇರಿಸಿ ಒಂದು 6 ತಿಂಗಳು, ಯಾಕೆಂದರೆ ಏನೇ ಆಗಲಿ ಒಂದು ಸಿನಿಮಾಕ್ಕೆ ಡಾಕ್ಯುಮೆಂಟ್ರಿ ಆಗಬಾರ್ದಕ್ಕಲ್ಲ, ಒಂದು ಎಮೋಷನ್ಸು ಬೇಕಲ್ಲ ಅಂಥೇಳಿ ಕತೆ ಮಾಡಿದ್ದೀವಿ. ಅದರಲ್ಲಿ ಹೆಗ್ಡೆಯವರು ಪಾರ್ಟ್ ಮಾಡಿದ್ದಾರೆ ಒಂದು. ಹೆಗ್ಡೆಯವರು ಪಾರ್ಟ್ ಮಾಡಿದ್ದಾರೆ. ಅದು ಇತ್ತೀಚೆಗೆ ಅದನ್ನ ತೆಗೆದುಬಿಡಿ, ಅದು ಇದ್ರೆ ನಿಮ್ಮ ಪಿಕ್ಚರ್ಗೆ ಎಫೆಕ್ಟ್ ಆಗ್ತದೆ, ನಾವೆಲ್ಲ ತೆಗಿಯಲ್ಲ. ಅದು ಬೇರೆ, ಇದು ಬೇರೆ. ಅವರು ಸಿನಿಮಾದಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಒಂದು ಸಂದೇಶ ಕೊಡೋಕ್ಕೆ ಬಂದಿದ್ದಾರೆ ಅಷ್ಟೇ, ನಾನು ತೆಗಿಯೋದಿಲ್ಲ ಅದನ್ನು ಅಂತ ಹೇಳಿ ಈಗ ರೆಡಿ ಇದೆ. ನವೆಂಬರ್ಗೆ ರಿಲೀಸ್ ಮಾಡ್ತೀನಿ. ವಂಡರ್ಫುಲ್. 5 ದಶಕಗಳ ಜೊತೆಗೆ ಇನ್ನು 6ನೇ ದಶಕನೂ ತುಂಬಾ ಸಕ್ಸಸ್ಫುಲ್ ಆಗಿ ಸೇರ್ಕೊಳ್ಳಿ ಅಂತ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಬಿಗ್ ಫಿಲ್ಮ್ಸ್ ಇನ್ನು ಮುತ್ತಿನಾರದ ಮೇಲ್ ಮಾಡಬೇಕು ಅಂತಾನೆ ಇದೀನಿ ವಿನ ಚಿಕ್ಕದೆಲ್ಲ ಯೋಚನೆ ಮಾಡಲ್ಲ ನಾನು. ವಂಡರ್ಫುಲ್. ಕನ್ನಡ ಚಿತ್ರ ಮಾರೇತವ ಹಾತಿ ಕುಮಾರ್ನ ಲೂಟದ ಭಂಡಾರ್ಕು ಲೂಟ್ನ ಇಲ್ಲ ಬೇಡ. ನಿರ್ದೇಶನದ ಕೃಷಿ ನೋಡೋದಕ್ಕೆ ಪ್ರೇಕ್ಷಕರು ಇನ್ನ ಕಾಯ್ತಾ ಇದ್ದೀವಿ. ಒಳ್ಳೊಳ್ಳೆ ಸಿನಿಮಾಗಳು, ಮೈಲಿಗಲ್ಲ ಸಿನಿಮಾಗಳು ಬರಲಿ. ಪ್ರೇಕ್ಷಕರು ಇದ್ರೇನೆ ನಾವು, ಬಿಕಾಸ್ ಆಲ್ವೇಸ್ ಆಡಿಯನ್ಸ್ ಆರ್ ಕರೆಕ್ಟ್. ಅವ್ರು ಯಾವತ್ತೂ ತಪ್ಪಾಗಲ್ಲ, ನಾವು ತಪ್ಪಾಗ್ತೀವಿ. ಅದು ಒಂಥರ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ. ಒಂದು ಸಿನಿಮಾ ಅವ್ರು ಹೇಳ್ಬಿಟ್ರು ಅಂದರೆ ಅದಕ್ಕೆ ಮತ್ತೆ ಅಪೀಲೇ ಇಲ್ಲ, ಒಪ್ಕೋಬೇಕು ನಾವು. ಆದ್ದರಿಂದ ಆಡಿಯನ್ಸ್ ಭಾಳ ಇಂಪಾರ್ಟೆಂಟು. ಅವರ ಒಂದು ಉತ್ತೇಜನನೇ ನಾನಿವತ್ತು ಈ ಮಟ್ಟಕ್ಕೆ ಬಂದಿರೋದು. ಬಿಕಾಸ್ ನಾವು ಮಾಡಿರೋ ಸಿನಿಮಾನ ಅವರು 2.5 ಗಂಟೆ ದುಡ್ಡು ಕೊಟ್ಟು ನೋಡಿದಾರಲ್ಲ, ಫ್ರೀಯಾಗೇನು ಬಂದಿಲ್ಲ ಪಾಪ. ಅವ್ರ ಟೈಮ್ ತೆಗೆದು ಆ ಟೈಮ್ನ ಕೊಟ್ಟರಲ್ಲ ನಮಗೆ, ನಿಜ ಅದು ಇಂಪಾರ್ಟೆಂಟು. ಯಾಕಂದರೆ ಒಬ್ಬ ಆಡಿಯನ್ಸ್ನ ನಾವು ದೇವ್ರ ಥರ ನೋಡಬೇಕು. ಬಿಕಾಸ್ ಅವ್ರಿಗೇನು ಎಷ್ಟು ಕೆಲಸ ಇರುತ್ತೆ ಎಲ್ಲ ಮಾಡ್ತಾರೆ. ಅವರು ಎಲ್ಲಿಂದನೋ ಬಂದು ನಮ್ಮದು 15 ರೂಪಾಯಿನೋ 20 ರೂಪಾಯಿನೋ 100 ರೂಪಾಯಿನೋ 2000 ರೂಪಾಯಿನೋ ಕೊಟ್ಟು ಅವ್ರ ಟೈಮ್ನ ಸ್ಪೆಂಡ್ ಮಾಡಿ ನಾವು ಕೊಡೋ ಟಾರ್ಚರ್ನೆಲ್ಲ
ಟಾರ್ಚರ್ನೆಲ್ಲ ಅನುಭವಿಸಿ ಪಿಕ್ಚರ್ ನೋಡ್ತಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಅವರೇ ಹೈಯೆಸ್ಟ್ ನಾನು ಇದು ಕೊಡೋದು. ಬಿಕಾಸ್ ಎಷ್ಟಿದೆ ನೋಡಿ ಅವರು 2.5 ಗಂಟೆ ನಿಮ್ಮ ಟಾರ್ಚರ್ನ ಪಾಪ ಚೆನ್ನಾಗಿದ್ದಾಗ ಬೇಷ್ ಅಂತಾರೆ, ರೈಟ್ ನಗ್ತಾರೆ, ಅಳ್ತಾರೆ, ಎಲ್ಲ ಮಾಡ್ತಾರೆ. ಅದೇ ನಾನು ಯಾವಾಗಲೂ ಥಿಯೇಟ್ರ್ಗಳಿಗೆ ಸಕ್ಸಸ್ಫುಲ್ ಆಗಿ ನನ್ನ ಫಿಲಮ್ ಹೋದಾಗ ನಾ ಬಾಲ್ಕನಿಲಿ ನಿಂತ್ಕೊಂಡು ಮೇಲಿಂದ ಜನನ್ನೇ ನೋಡ್ತಾ ಇರ್ತೀನಿ. ಅವರು ನನ್ನ ಸಿನಿಮಾ ನೋಡಲ್ಲ ನಾನು, ಹೆಂಗೆ ರಿಯಾಕ್ಟ್ ಮಾಡ್ತಾನೆ, ಹೆಂಗೆ ಫೀಲ್ ತಗೋತಾನೆ, ಹೆಂಗೆ ಕುರ್ಚಿಯಿಂದ ಬಿದ್ದು ನಗ್ತಿರ್ತಾನೆ, ಎಲ್ಲ ಅಳುತ್ತಾರೆ. ಇದೆಲ್ಲ ಇದೆಯಲ್ಲ ಆಡಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಆಡಿಯನ್ಸ್ ಇಲ್ಲ ಅಂದ್ರೆ ಸಿನಿಮಾನೇ ಇಲ್ಲ. ಎಸ್ ಈ ಕಾರ್ಯಕ್ರಮನ ಇಲ್ಲೇ ಮುಗಿಸೋಣ. ನಿಮ್ಮ ಒಂದೊಂದು ಸಿನಿಮಾಗಳ ಬಗ್ಗೆ ಮಾತಾಡೋದಕ್ಕೂ ಒಂದೊಂದು ಎಪಿಸೋಡ್ ಬೇಕು, ಆದರೆ ನಮ್ಮ ಹತ್ರ ಇದ್ದಿದ್ದು ಇರಲಿ ಸಾಕು. ನನಗೆ ತುಂಬ ಧನ್ಯವಾದಗಳು. ನಾನು ಮಾಡಿರೋ ಒಂದು ಅಳಿಲ್ ಸೇವೆನ ಕನ್ನಡ ಚಿತ್ರರಂಗಕ್ಕೆ ಕರೆದು ಇಲ್ಲಿ ಒಂದು ಸಂದರ್ಶನ ಮೂಲಕ ನನ್ನ ವಿಷಯಗಳನ್ನು ತಮಗೆಲ್ಲ ಹಂಚಿಕೊಳ್ಳೋದಕ್ಕೆ ಶ್ಯಾಮ್ ಅವರು ಮತ್ತು ದೂರದರ್ಶನ್ ಚಂದನ ಇದರಿಂದ ಒಂದು ಪ್ರೋಗ್ರಾಮ್ ಮಾಡಿರೋದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು. ಮತ್ತು ಎಲ್ಲ ಪ್ರೇಕ್ಷಕರಿಗೂ ಒಳ್ಳೆ ಕನ್ನಡ ಚಿತ್ರಗಳನ್ನ ನೋಡಿ, ಕೆಟ್ಟದ್ದನ್ನು ನೋಡಬೇಡಿ. ನಾನು ಕೆಟ್ಟದ್ದನ್ನು ನೋಡಿ ಅಂತ ಹೇಳೋದಿಲ್ಲ, ಒಳ್ಳೆದನ್ನು ನೋಡಿ. ನೀವಿದ್ರೇ ನಾವು ಉಳಿಯೋದು. ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಕನ್ನಡದ ಮಹನೀಯರ ಜೊತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಗರಿ ಸರಿ ಸಾ ಮಗರಿ ಸರಿ ಗರಿ ಗ ಗರಿ ಸರಿ ಸಾ ಮಗರಿ ಸರಿ